ಯಾವುದೇ ಸರ್ಕಾರಗಳಾಗಲಿ ಉಚಿತ ಯೋಜನೆ ಬದಲಾಗಿ ಮಕ್ಕಳಿಗೆ ಸಮ ಶಿಕ್ಷಣ ನೀಡಿದರೆ ಶೋಷಿತರು ಮಧ್ಯಮ ವರ್ಗದವರು ಕೂಡ ಶಿಕ್ಷಿತರಾದಾಗ ಮಾತ್ರ ಅಂಬೇಡ್ಕರ್ ಕನಸು ನನಸಾಗಿದಂತಾಗುತ್ತದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮೊಮ್ಮಗಳಾದ ರಮಾತಾಯಿ ಅಂಬೇಡ್ಕರ್ ತೇಲ್ತುಂಬಡೆ ಅವರು ಮಾತನಾಡಿ ತಿಳಿಸಿದರು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಸಮಾನ ಮನಸ್ಕರ ನಾಗರಿಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾದ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ರಾಜ್ಯ ಸರ್ಕಾರದಿಂದ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಎಂಎಲ್ಸಿ ಕೆ ಪುಂಡ್ಲಿಕ್ರಾವ್ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಗಳಿಂದ ಉಚಿತ ಯೋಜನೆಗಳು ಪಡೆಯುವ ಮೂಲಕ ಜನರಿಗೆ ಕೆಲಸದಿಂದ ದೂರ ಇಟ್ಟಂತಾಗ್ತಾ ಇದೆ. ಮಕ್ಕಳಿಗೆ ಶಿಕ್ಷಣ ನೀಡಿ ಸಂವಿಧಾನದಲ್ಲಿ ನೀಡಲಾಗಿರುವ ಹಕ್ಕನ್ನ ಬಳಸುವಂತಾಗಬೇಕು. ಸರ್ಕಾರಗಳು ನೀಡುವ ಯೋಜನೆಗಳಿಂದ ಕೆಲ ದಿನಗಳ ಮೋಜಿಗೆ ಮರುಳಾಗದೆ ಎಲ್ಲರಿಗೆ ಸಮಾನ ಶಿಕ್ಷಣ ಸಿಗುವುದರಿಂದ ತಮಗೆ ಸಿಗಬೇಕಾದ ಹಕ್ಕನ್ನ ಪಡೆಯಬಹುದು ಎಂದು ನುಡಿದರು. ಸಂವಿಧಾನಕ್ಕೆ ಗಂಡಾಂತರ ಇದೆ ಅಂತ ಹೇಳಲಾಗ್ತಾ ಇದೆ, ಆದರೆ ಸಂವಿಧಾನ ರಚನೆಯಾದಾಗಿನಿಂದಲೂ ಸಂವಿಧಾನ ಗಂಡಾಂತರದಲ್ಲಿಯೇ ಇದೆ. ಮನುವಾದಿಗಳು ಸಂವಿಧಾನ ಬದಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ತಮ್ಮ ಅಧಿಕಾರಗಳನ್ನ ಪಡೆಯರಿ ಎಂದು ಈ ಮೂಲಕ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಬಸವ ಮಹಾಮನೆ ಬಸವ ಕಲ್ಯಾಣದ ಸಿದ್ದರಾಮ್ ಬೆಲ್ದಾರ್ ಶರಣರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಅವಕಾಶ ನೀಡಿದ್ದಾರೆ. ಆದರೆ ಕೆಲವರು ಮನುಷ್ಯರಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ. ಮನುಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಮನುಶಾಸ್ತ್ರ ಹೆಸರಲ್ಲಿ ಶೋಷಿತರನ್ನ, ಹಿಂದುಳಿದ ವರ್ಗದವರನ್ನ ಕೀಳಾಗಿ ಕಾಣ್ತಾರೆ. ಆದರೆ ಮನುಶಾಸ್ತ್ರ ಎನ್ನುವಂಥದ್ದು ಭೇದ ಭಾವ ಮಾಡುವಂಥದ್ದು ಮನೋರೋಗ ಇದ್ದಂತೆ ಎಂದು ಆಪಾದಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಸ್ಥಾನದಲ್ಲಿ ಮನೋಸ್ಮೃತಿ ತರುವ ಸಂಚು ನಡೆಯುತ್ತಿದೆ. ಇಂತಹ ಸಂಚಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ನೀಡಬಾರದು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರು ಮಾತನಾಡಿ, ಸಮಾಜಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ. ಅವರ ಸಂವಿಧಾನದಡಿ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ದೇಶ ನಡೀತಾ ಇದೆ ಎಂದರು. ಹೆಣ್ಣು ಗಂಡು ಎರಡೇ ಜಾತಿ ಎಂದು ಬಸವಣ್ಣನವರು ಹೇಳಿದ್ದರು ಎಂದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ದಲಿತರು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಮನಗುಳಿಯ ಪೂಜ್ಯರು ಮಾತನಾಡಿ, ದೇಶದಲ್ಲಿ ಹಿಂದೂ ರಾಷ್ಟ್ರ ಹಾಗೂ ಮುಸ್ಲಿಂ ರಾಷ್ಟ್ರ ಕಟ್ಟುವ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಎಂದು ತಿಳಿಸಿದರು. ಇದೇ ಸಮಾರಂಭದಲ್ಲಿ ಕಾಸರಗೋಡಿನಲ್ಲಿ ಡಾಕ್ಟರ್ ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿ ದತ್ತಿ ನಿಧಿ ಪ್ರಶಸ್ತಿ ಪಡೆದ ಪತ್ರಕರ್ತ ಮೌಲಾನಾ ಸಾಬ್ ಹಾಜಿ ಪಾಷಾ ಹಾಗೂ ರಾಜ್ಯ ಸರ್ಕಾರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಮಾಜಿ ಶಾಸಕ ಕೆ ಪುಂಡ್ಲಿಕ್ರಾವ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ವಿಶೇಷ ರೀತಿಯಲ್ಲಿ ಗೌರವಿಸಲಾಯಿತು. ವೇದಿಕೆಯ ಮೇಲೆ ಬಂತೆ ಜ್ಞಾನಸಾಗರ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಧನರಾಜ ತಾಳಂಪಳ್ಳಿ, ಪಂಡಿತರಾವ್ ಚಿದ್ರಿ, ಮಾರುತಿ ಬೌದೆ, ಸಂಜಯ್ ಜಾಗೀರ್ದಾರ್, ಮುರಳೀಧರ್ ರೆಕ್ಲಾರ್ಕರ್, ವಿದ್ಯಾಸಾಗರ್ ಶಿಂದೆ, ಅಬ್ದುಲ್ ಮನ್ನಾನ್ ಸೇಠ್, ದತ್ತಾತ್ರಿ ಮೂಲ್ಗೆ, ರಘುನಾಥ್ ಜಾಧವ್, ಅಜಮತ್ ಪಟೇಲ್, ಎಲ್ಜಿ ಗುಪ್ತಾ, ಕಾಶಿನಾಥ್ ಚಲುವ, ಸಿದ್ದರಾಮಯ್ಯ ಸ್ವಾಮಿ, ಮಾಳಪ್ಪ ಅಡಸಾರೆ, ಬಶೀರೋದ್ದೀನ್ ಹಾಲ್ ಹಿಪ್ಪರ್ಗ ಮತ್ತಿತರರು ಇದ್ದರು. ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಸ್ವಾಗತಿಸಿದರು. ಅಂಬದಾಸ್ ಗಾಯಕ್ವಾಡ್ ನಿರೂಪಣೆ ಮಾಡಿದರು. ಕೊನೆಯಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿದರು. आज मेरे दादाजी की, आज नहीं 14 अप्रैल को मेरे दादाजी की 134वीं जयंती साजरी हुई थी. उसके दिवस पर हमें आज यहाँ बुलाया है. आप सबको मेरा डॉक्टर बाबा साहेब अम्बेडकर जयंती की शुभकामनाएं. सब लोगों ने बाबा साहब के बारे में बहुत कुछ कहा. मैं भी वही कहना तो बहुत वही बात कहने जैसी हो जाएगी. लेकिन मुझे थोड़ा आपसे मैं बाबा साहब की पोती होने के वजह से थोड़ा कुछ बात करना चाहूँगी. जो मुझे आज की जो परिस्थिति है हमारी, वो क्यों है. हम हमेशा सब भाषण करते समय या किसी से बात करते समय हम दूसरों की गलतियां बताते हैं. उसने ऐसा किया इसीलिए हम वैसे हैं. लेकिन आप भूल जाते हैं कि बाबा साहब ने आपके लिए क्या किया था. बाबा साहब का लाइफ काम करने के लिए उन्होंने जो आपके लिए सामाजिक, धार्मिक, सांस्कृतिक और पॉलिटिकल जो आपके लिए किया, वो सिर्फ 40 या 45 साल में किया. आपको याद करना चाहिए कि इतना करने के लिए उनको कितनी मेहनत करनी पड़ी होगी. जो अनटचेबिलिटी थी वो 1000 साल पुरानी थी. और पूरे दुनिया में और इतिहास में देखोगे तो ऐसा आदमी आपको कहीं भी नहीं मिलेगा जिन्होंने सिर्फ 40 या 45 ईयर्स में इतने पिछड़े हुए, इतने गरीब लोगों को
दूसरे समाज के लेवल पे ला के खड़ा किया था। ये उनका बहुत बड़ा आपके ऊपर ऋण है। लेकिन उसको जाके अभी नेक्स्ट ईयर 70 साल हो जाएंगे बाबा साहब को अपने में से जाने के। हम लोगों ने क्या किया उसका हमें थोड़ा सा पीछे जाके देखना चाहिए। बाबा साहब को वापस पढ़ना भी चाहिए, क्योंकि बिना पढ़े जो लोग आपके लीडर कहते हैं या आपको प्रतिनिधित्व करते हैं, वो आपको कुछ भी बोलते हैं और आप उन पे बिलीव करके वैसे ही चलते हैं। मुझे लगता है ये जो आपकी आज की परिस्थिति है वो उसका एक एग्जाम्पल है। एक मूड पर लोग जैसे 1% पकड़ो या 2% पकड़ो, उनको ही बाबा साहब ने जो किया वो फायदा हो गया। क्यों हो गया? क्योंकि वो शहर में रह रहे थे। बाबा साहब तब भी रोए थे कि मैंने गांव के लोगों के लिए नहीं किया, लेकिन जिनके लिए मैंने किया, जो शहर में रहते थे, शायद वो मेरे पिछले लोगों को देखेंगे। बाबा साहब ने और रमाई ने आपको बच्चे जैसा समझा था। खुद के बच्चों को जाने के बाद भी उन्होंने उतना दुख नहीं मनाया था। इमीडिएटली उन्होंने आपके लिए काम करना दोनों ने शुरू किया था। ऐसे लोग आप ढूंढोगे तो भी दुनिया में नहीं मिलेंगे। बाबा साहब और रमाई आपको वापस नहीं मिलेंगे। आपका समाज का अभी उद्धार करना है तो आपको वापस बाबा साहब पढ़ना पड़ेगा। मैं आपको थोड़े इंसिडेंट्स बताती हूँ। पहली बात, उन्होंने महाड़ में पानी का सत्याग्रह किया। ऐसा तब वो बोले थे ऐसा नहीं है कि मुझे पानी नहीं मिल रहा है, लेकिन जो पानी सब लोग पीते हैं वो हमें क्यों नहीं है, वो हमारा हक है, इसीलिए उन्होंने वो पानी का सत्याग्रह किया था। कालाराम मंदिर का आंदोलन क्यों किया था? उनको भगवान में विश्वास नहीं था, ऐसा नहीं था। उनको भगवान कुछ हमें देगा ऐसा भी नहीं था, सिर्फ हमारा हक है। हमेशा उन्होंने अपने हक के लिए मीन्स आपके हक के लिए उन्होंने लड़ा है। वो चाहते तो वो खुद के लिए कुछ भी कर सकते थे, लेकिन आपके हक के लिए उन्होंने लड़ा है। उसके बाद वो तीसरा इंसिडेंस मैं आपको इंसिडेंस बताते जाती हूँ और फिर बताती हूँ आपका कहाँ मिस्टेक हुआ या आपको क्या करना चाहिए था। मुझे लगता है उतना मुझे राइट है, क्योंकि मैं उनकी पोती हूँ, मैं उनको ऑब्जर्व करती हूँ, तो मुझे आप गलत नहीं समझोगे, ये मान लेती हूँ, सच है। उसके बाद वो भीमा कोरेगांव में गए थे, जहाँ अपने बहादुर महार सैनिकों ने 20,000 पेशवाओं को हराया था। और अपने सैनिक कितने थे? 500 सैनिक थे सिर्फ अपने। मीन्स हम लोग कितने लड़वैये थे, शूर थे। लेकिन हम लोगों ने, ये सुवर्णों ने गलीचा समझ के, अनटचेबल करके हमारा राइट्स नहीं दिया था। इसलिए हम हमारी शक्ति नहीं बता सकते थे, हम क्या है वो नहीं बता सकते थे। जब इंग्लिश गवर्नमेंट, जो ईस्ट इंडिया कंपनी थी, उन्होंने जब चांस दिया तब अपने 500 लोगों ने कहा कि तुम्हारे 20,000 हो या 25,000 हो, हम जीत के दिखाएंगे। और तब जाके बाबा साहब ने वहाँ वो लोग शहीदों को वंदन किया था। और हरेक वो साल में हरेक मीटिंग में कहते थे कि हम लोग ये लोगों के वंशज है, कौन जो हमारे लिए लड़े थे, तो हम लोग बहादुर लोग हैं। तो हमें क्या करना है? सिर्फ लड़ना है। किसी के भरोसे पे रह के आप लोग आगे नहीं जाएंगे। अभी 70 साल में क्या हुआ है मैं बताती हूँ। बाबा साहब ने हमारे पहले क्या दिया? तो एजुकेशन राइट दिया, संविधान के बदले संविधान लिख के। वो राइट क्या था कि हर एक 14 साल तक हर एक बच्चे को इक्वल एजुकेशन और फ्री एजुकेशन मिलेगा। लेकिन कोई भी सरकार ने ये आचरण में नहीं लाया, क्योंकि उनका कहना था कि ये दलित लोग बहुत शूर है, सिर्फ इनको अपॉर्चुनिटी नहीं है, इसीलिए ये लोग कुछ नहीं करते। लेकिन उनको मालूम था ये कितने, इसीलिए उन्होंने वो इम्प्लीमेंट किया ही नहीं। अभी सब लोग चिल्ला रहे हैं संविधान धोखे में है, धोखे में है। लेकिन संविधान जब शुरू हुआ भारत में तब से ही धोखे में था, ऐसा मेरा कहना। क्यों नहीं एजुकेशन राइट उन्होंने लगा के सब लोगों को इक्वल एजुकेशन दिया? गांव के लोगों को अभी भी बच्चों को एजुकेशन इक्वल नहीं है। जब हम लोग 75 ईयर मना रहे हैं अपने स्वातंत्र की, ये बहुत शर्मनाक बात है। दूसरी बात बाबा साहब ने कही थी
कि हर एक मीटिंग में उनको इतना विश्वास अपने लोगों पे था कि वो हमेशा कहते थे कि आप इतना काम करो, लड़ो और पढ़ो और अपने घर में जाके लिख के रखो दीवार पे कि हमें शासन करती जमात बनना है। बाबा साहब ने कहा था शासन करती जमात बनना है, मीन्स आपको कष्ट करना है, कष्ट करके वो पद पर जाना है। लेकिन हमारे कुछ लोगों ने क्या सोचा, उसका अर्थ ही अलग निकाला और शासन करती जमात समझने के बगैर वो शासन करने वालों के घर में घुस गए, जिसके वजह से क्या हुआ, चंद लोगों का फायदा हुआ और बाबा साहब के गरीब जनता जहाँ खेड़ा गांव जहाँ भी थी वहाँ वैसे के वैसे रह गई। जो संविधान में उनको बाबा साहब ने राइट दिए थे वो उनको मिले ही नहीं। इसके लिए जवाबदार कौन है? हम हैं। हम नहीं दूसरों को उनकी गलतियाँ कहेंगे, क्योंकि हम लोग इकट्ठे रह के झगड़े नहीं। हम हमेशा लोगों ने कहा इधर जाओ उधर जाओ वैसे जाते रहे और हमारे समाज का रिप्रेजेंटेशन हमने किया नहीं। हम जैसे वो सैनिक लड़े वैसे लड़े नहीं अपने हक के लिए। ये हमारा दुर्भाग्य है, इसीलिए हमारी आज की परिस्थिति ऐसी है। दूसरी बात अभी जो हमेशा चल रही है वो है कि फ्री अनाज देना, फ्री साड़ी देना, कुछ सब फ्री देना। ये फ्री देने से क्या हो रहा है, वो तुम्हें भिखारी बना रहे हैं। मैं एक सिंपल उदाहरण देती हूँ। आपके दरवाजे पे रोज जो भीख मांगने को आएगा, आप 4 दिन भीख दोगे, 5 दिन भीख दोगे, कभी तो उसको बोलोगे ना तेरे हाथ पैर अच्छे हैं तो तू थोड़ा कमा के क्यों नहीं खा रहा है। आपकी स्थिति भी वो वैसे ही करने वाले हैं। आपको भीख दे के लाचार करेंगे और बाद में बोलेंगे अभी आपका हाथ पैर नहीं चल रहा है क्या। तब तक आपको काम करना भूल गए होंगे, आपको पता ही नहीं चलेगा। आपने अपने बच्चों को शिक्षा दी ही नहीं, क्योंकि आपको सब फ्री में अनाज मिल रहा था, फ्री में लेडीज़ को पैसे मिले। आपको कहना चाहिए कि हमें इक्वल एजुकेशन दो हमारे बच्चों को। हम अभी भूखे रहेंगे लेकिन हमारे बच्चे अच्छे पढ़ेंगे तो वो पूरे जाके शासन करती जमात बनेगी। ये ताकत आप में होनी चाहिए। आप गवर्नमेंट के या कोई भी लोगों के भूल भुलैये पे मत आइए। आपको एजुकेशन बच्चों के लिए, एजुकेशन सिर्फ एजुकेशन नहीं, जो अमीर का बच्चा पढ़ता है वही एजुकेशन आपका बच्चा पढ़ना चाहिए, तभी आप उनके साथ कंपटीशन कर सकते हो। बाबा साहब ने आपको वोटिंग का राइट दिया, उसमें आप देखो उनका कितना, एक अमीर को भी उतना ही वैल्यू है और गरीब के वोट का भी उतना ही वैल्यू है। मीन्स बाबा साहब को इक्वालिटी लानी थी कि अमीर और गरीब एक जैसे है, जैसे कि आप अपना हक दे सकते। लेकिन अभी के इलेक्शन ऐसे हो रहे हैं कि पैसे से वोट खरीदे जा सकते हैं और 1000 रुपया मटन को कुछ साड़ी बीड़ी ऐसे देख के आप उतना एक दिन मजे के लिए 5 साल के लिए आपका अधिकार सरेंडर कर देते हैं, जिसको ना आपको मेडिकल हेल्प मिलती है, ना आपके बच्चों को एजुकेशन मिलता है, ना बच्चों को नौकरी मिलती है। आप ऐसे क्यों करते हैं? ये बाबा साहब का सरासर अपमान है, ऐसे मैं कहती हूँ। वो महान शक्ति ने एक सैक्रिफाइस करके आपको अमीरों के लेवल पे लाने के लिए क्या कष्ट किए थे हमें पता, हम बता सकते हैं क्योंकि हम उनके घर के लोग हैं। लेकिन जब तक आप पढ़ोगे नहीं, लोगों के सुनोगे, थोड़े कष्ट के दिन आएंगे ना। हमारे पूर्वज भी तो बहुत गरीब थे, अभी भी वैसे क्यों फ्री किसी का लेना। आप हक मांगे, जो आपको कॉन्स्टिट्यूशन ने हक दिए हैं उसके लिए लड़िए। ये कोई आता है आपको 1000 रुपये देता है, हमें इलेक्शन में ये दो वो दो साड़ी लो, ये तो थोड़े दिन की मजा है। लेकिन पूरा लाइफ आप जो अभी नहीं, तो बैक डोर से तो मनुस्मृति आ गई है। 50% मनुस्मृति इस देश में रूल कर रही है। 50% के लिए उनको अभी वोटिंग, अभी आप थोड़ा सुधरना शुरू किए तो शायद मैं कहती हूँ हम अपनी बाबा साहब की कॉन्स्टिट्यूशन बचा सकते हैं। लेकिन इसके लिए आपको थोड़ा गांव के लिए थोड़ा सोचिए और चाहे तो उनको भी अपने साथ लेके एक साथ भागने की थोड़ी तैयारी कीजिए, उनको मदद कीजिए। इतना बोल के मैं मेरा भाषण खत्म करती हूँ। अंबेडकर जी ಕೇವಲ ಭಾರತದಲ್ಲಿ ಎಲ್ಲ ಏನಾಗ್ಬಿಟ್ಟೈತಿ, ಅಂಬೇಡ್ಕರ್ ಜಿ ಅಂದರೆ ಕೇವಲ ದಲಿತರಿಗೆ ಸಂಬಂಧಪಟ್ಟವರು ಅಂತ ಆಗ್ಬಿಟ್ಟೈತಿ. ಆ ಥರ ದಲಿತರಿಗೆ ಸಂಬಂಧಪಟ್ಟವರಲ್ಲ, ಇಡೀ ಭಾರತೀಯ ಎಲ್ಲ 140 ಕೋಟಿ ಜನರಿಗೆ ಸಂಬಂಧಪಟ್ಟವರು ಅಂಬೇಡ್ಕರ್ ಜಿ ಅವರು. ಸಂವಿಧಾನ ಸರ್ವರಿಗೂ ಸಮಾಜ ಸಮಬಾಳು ಸಮಪಾಲು ಸಮನ್ಯಾಯ ಮುಂತಾದಗಳನ್ನು ಒದಗಿಸಿದ್ದ ಕಾರಣ ಭಾರತದ ಸಂವಿಧಾನವೇ
ಭಾರತೀಯರೆಲ್ಲರಿಗೂ ಧರ್ಮ ಗ್ರಂಥ. ಇದರಲ್ಲಿ ಎರಡು ಮಾತಿಲ್ಲ. ಸಂವಿಧಾನ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಕುಟುಂಬಗಳಲ್ಲಿದ್ದಾಗ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ವಿಶೇಷಣೆಗಳನ್ನೆಲ್ಲ ಆಚರಣೆ ಮಾಡಬೇಕು. ಆದರೆ ನಾವು ಸಾಮಾಜಿಕವಾಗಿ ಬಂದಾಗ ಕೇವಲ ಭಾರತೀಯರಾಗಿರಬೇಕು. ಅಲ್ಲಿ ಯಾವುದೇ ಹಿಂದೂ, ಯಾವುದೇ ಮುಸ್ಲಿಂ, ಯಾವುದೇ ಧರ್ಮ ಇಲ್ಲ. ಸಾಮಾಜಿಕವಾಗಿ ಬಂದಾಗ ಅಲ್ಲಿ ಕೇವಲ ಭಾರತೀಯರಾಗಿರಬೇಕು. ಅಲ್ಲಿ ಸಾಮಾಜಿಕವಾಗಿ ಬಂದಾಗ ಕೇವಲ ಸಂವಿಧಾನವನ್ನೇ ಧರ್ಮ ಗ್ರಂಥ ಅಂತ ಎಲ್ಲರೂ ಒಪ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ಜಿ ಅವರು ಬರೆದು ಕೊಟ್ಟಂಥ ಸಂವಿಧಾನ ಬೇರೆ ಅಲ್ಲ. ಈ ನೆಲಮೂಲ ಬೀದರ್ ಜಿಲ್ಲೆ ಅಂದರೆ ಬಹಳ ಕಲ್ಯಾಣದ ಭೂಮಿ ಇದು. ಬಸವಾದಿ ಶಿವಶರಣರು ನಮಗೆ ವಚನಗಳನ್ನು ಕೊಟ್ಟಾರಲ್ಲ, ಆ ವಚನಗಳು ಬೇರೆ ಬೇರೆ ಅಲ್ಲ. ಅದಕ್ಕೆ ವಚನಗಳು ಸಂವಿಧಾನ ಒಂದೇ ಅಂತ ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಸಾಗಬೇಕು. ಆದರೆ ಇತ್ತಿತ್ತಲಾಗಿ ಭಾರತದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗತ್ತವು. ನಡುನೆತ್ತಿ ಬಾಲದ ಕೋತಿಗಳು, ಜಾತಿವಾದಿಗಳು, ಸಮಾಜವಾದದ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು ಅತಿರೇಕವಾಗಿ ವರ್ತನೆ ಮಾಡಕತ್ತಾರೆ. ನಮಗೆ ಗೌರವ ಪೂಜ್ಯ ಪೇಜಾವರ ಶ್ರೀಗಳು ಇತ್ತಿತ್ತಲಾಗಿ ಸ್ವಲ್ಪ ದಿವಸದಿಂದ ಹೇಳಿದರು, ನಮಗೆ ಗೌರವ ಕೊಡೋಂಥ ಸಂವಿಧಾನ ಬೇಕಂತ ಹೇಳಿದರು. ಭಾಳ ಕೆಟ್ಟ ಶಬ್ದ ಅದು. ಅಂದರೆ ಈ ಸಂವಿಧಾನ ಇಡೀ ಭಾರತೀಯರು ಎಲ್ಲರಿಗೂ ಗೌರವ ಕೊಡ್ತದೆ, ಆದರೆ ವಿಶೇಷವಾಗಿ ನಮಗೆ ಗೌರವ ಕೊಡೋಂಥ ಸಂವಿಧಾನ ಅಂದ್ರೆ ಅದು ಭಾಳ ತಪ್ಪಾಕೈತಿ. ಅದ್ರ ಕುರಿತು ಭಾಳ ದೊಡ್ಡ ಪ್ರತಿಭಟನೆ ರಾಜ್ಯದಲ್ಲೆಲ್ಲ ಆಯಿತು. ಆಮೇಲೆ ಅದರ ನಂತರ ನಮ್ಮ ಭಾರತದ ಘನ ಸರ್ಕಾರದ ಗೃಹ ಸಚಿವರಾದಂಥ ಮಾನ್ಯ ಅಮಿತ್ ಶಾ ಅವರು ಹೇಳಿದರು, ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೈತೆ. ಫ್ಯಾಷನ್ ಅಂತ ಎದಕ್ಕತ್ತಾರಪ್ಪ ಅಂದ್ರೆ ನಾನು ಚಂದಿಲ್ಲ, ನಾನು ಅಲಂಕಾರ ಮಾಡಿಕೊಂಡು ಏನೋ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಚಂದ ಕಾಣ್ತಿಲ್ಲ, ಅದಕ್ಕೆ ಫ್ಯಾಷನ್ ಅಂತಾರೆ. ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ. ಅಂಬೇಡ್ಕರ್ ಈ ದೇಶದ ಈ ಜೀವಾಳ ಆಗ ಹೇಳಿದ್ರಲ್ಲ, ಭಾಳ ಅವ್ರ ಮನಸ್ಸು ಮಾಡಿದ್ರೆ ಜಗತ್ತಿನಾಗ ಎಲ್ಲಿ ಬೇಕಾಲಿತ್ತು. ಈಗೇನು ಜಗತ್ತಿನ ಶ್ರೀಮಂತರು ಅದರಲ್ಲ, ಇವರೆಲ್ಲ ಮೀರಿಸಿದ ಶ್ರೀಮಂತರಾಗಿ ಆನಂದವಾಗಿ ಬದುಕಿ ಹೋಗ್ಬೇಕಾಗಿತ್ತು. ಆದ್ರೆ ಅವ್ರು ಎದಕ್ಕೆ ನಮ್ಮೆಲ್ಲರ ತಲೆ, ನಮ್ಮ ಅಸ್ಪೃಶ್ಯರು, ದಲಿತರು, ನಾವು ಸ್ತ್ರೀ ಕುಲ ಇದನ್ನೆಲ್ಲ ಉದ್ಧಾರ ಮಾಡಕತ್ತಿ ಇಲ್ಲಿ ಭಾರತದೊಳಗೆ ಇಲ್ಲಿ ಬಡಿದಾಡಿ ಸಂವಿಧಾನವನ್ನು ಕೊಟ್ಟು ಭಾಳಷ್ಟು ಕಷ್ಟಪಟ್ಟು ಇವತ್ತಿಗೆ ಎಲ್ಲರಿಗೆ ನಮಗೆಲ್ಲ ದೇವರಾಗ್ಯಾರ. ಅಂತ ಅಂಬೇಡ್ಕರ್ ಕುರಿತು ಭಾಳ ಹಗರು ಮಾತಾಡಿದ್ರು. ಅದಕ್ಕೆ ಹಂಗೇನು ಮಾತಾಡೋಕ್ಕಾಗಲ್ಲ. ನಮ್ಮ ಉಸಿರು, ನಮ್ಮ ಮಂತ್ರ ಏನಪ್ಪ ಅಂತಂದ್ರೆ ಹೇಳಿಲ್ಲ, ಅಂಬೇಡ್ಕರ್ 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 ಅಂಬೇಡ್ಕರ್. ನಾವು ಸದಾ ಕಾಲ ಮಲ್ಕೊಂಡ್ರು ಅದೇ ಜಪ ಮಾಡ್ತೀವಿ, ಕೂತ್ರು ಅದೇ ಜಪ ಮಾಡ್ತೀವಿ. ಭಾರತದಲ್ಲಿ ನಾವು ಎಷ್ಟು ದಿವಸ ಈ ಭಾರತ ಇರ್ತದ ಅಲ್ಲಿವರೆಗೂ ನಾವೆಲ್ಲರೂ ಅಂಬೇಡ್ಕರ್ನ ನೆನೆಸ್ಕೋತೇ ಇರ್ತೀವಿ. ಮಾಡಕತ್ತಾರಪ್ಪ ಅಂದ್ರೆ ಯಾವುದು ನಾವು ಸಾವಿರ ವರ್ಷಗಳಿಂದ ನಾವು ಯಾವುದರಿಂದ ವಂಚಿತ ಆಗಿದ್ದೀವಿ. ಏನು ಅಂಬೇಡ್ಕರ್ ನಮ್ಗೆ ಏನೋ ಒಂದು ಸ್ವಲ್ಪ ಸೌಲಭ್ಯಗಳನ್ನು ಕೊಟ್ಟಾರ, ಅದನ್ನೂ ಸಹಿತ ಕಸ್ಕೊಳಕತ್ತಾರ. ಆ ಕುತಂತ್ರದ ವಿರುದ್ಧ ಎಲ್ಲ ರಾಜಕಾರಣಿಗಳು ಎಲ್ಲರೂ ತಾವು ಪ್ರಜ್ಞಾವಂತರು ಎಚ್ಚರಾಗಿ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ಇದನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸಕೈತಿಪ್ಪ ಅಂದ್ರೆ, ಭಾರತದ ಮೂಲ ನಿವಾಸಿಗಳಿಗೆ, ಭಾರತದ ಪ್ರೇಮಿಗಳಿಗೆ ಏನೋ ಒಂದು ಮುಂದೆ ಏನು ಸಂವಿಧಾನ ಬದಲಾಯಿಸ್ತೇವೆ ಇದು ಎಲ್ಲ ಹೇಳಕತ್ತಾರ ಅಂದ್ರೆ ಇದು ಏನೋ ನಮಗೆ ಭಾಳ ದೊಡ್ಡ ಆಘಾತಕಾಯ್ದೈತಿ ಅನ್ನಿಸ್ತೈತಿ. ಅದಕ್ಕೆ ನಾವೇನಾಗಬೇಕು, ನಾವೇನು ಮಾಡ್ತೇವೆ, ಅಂಬೇಡ್ಕರ್ ಮೂರ್ತಿಗೆ, ಅಂಬೇಡ್ಕರ್ ಸಂವಿಧಾನಕ್ಕೆ ಎಲ್ಲರೂ ಸ್ವಲ್ಪ ಏನು ಚುಟ್ಟಿ ಆದಾಗ ಭಾಳ ಹುಯ್ಯತ್ ಬಂದು ದೊಡ್ಡ ಪ್ರಮಾಣದಾಗೆಲ್ಲ ಸ್ಟ್ರೈಕ್ ಮಾಡ್ತೇವೆ, ಇದು ಮಾಡ್ತೇವೆ. ಅದಕ್ಕಷ್ಟೇ ನಾವು ಸೀಮಿತವಾಗಿದ್ದೆವು. ಆದರೆ ಈ ಸೂಕ್ಷ್ಮ ವಿಚಾರಗಳಿಂದ ನಾವು ಎಚ್ಚರಾಗಿಲ್ಲ. ಅದಕ್ಕೆ ನಾವು ಎಚ್ಚರಾಗಿರ್ಬೇಕು. ಅಪ್ಪವ್ರು ಅವೇನು ಹೇಳಿದರು, ನಮ್ಗೆ ಅಂಬೇಡ್ಕರ್ ತಂದೆಗಳ ಸಂವಿಧಾನ ಎದಕ್ಕೆ ಕೊಟ್ಟಾರ, ನಿಮ್ಗೆ ತಿರುಪತಿಗೆ ಹೋಗ್ರಿ, ಸೌದತ್ತಿಗೆ ಹೋಗ್ರಿ, ಶಿರ್ಡಿಗೆ ಹೋಗ್ರಿ ಅಂತ ಕೊಟ್ಟಾರ. ಶಿರ್ಡಿ ಮೇಲೆ ಡಿಗ್ ಒಟ್ಟು ಮ್ಯೂಸಿಯಮ್ದಾಗ ಇಟ್ಕೊಳಕ್ಕೆ ಪೂಜೆ ಮಾಡ್ಕೊಳಕ್ಕೆ ಕೊಟ್ಟಾರ. ನಿಮ್ಗೆ ಸಂವಿಧಾನ ಅಧ್ಯಯನ ಮಾಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಇದೋದಾರ ನೋಡ್ತೀನಿ ನಾನು, 1,000 ರೂಪಾಯಿಗಿಂತ ಕಮ್ಮಿ ದುಡಿಯಂಗಿಲ್ಲ ಅಂಥ ಟ್ಯಾಲೆಂಟ್ ಇದ್ದಾರೆ. ಅದು ಆದ್ರೆ ಮನೆಗೆ ತರೋದು 100 ಪೈಸೆ ತಂದು ಕೊಡೋದಿಲ್ಲ. ಇನ್ನ ಮನೇಲಿ ಹೆಂಡತಿ ಮಕ್ಕಳಿಗೆ ಬಡದು ಕಸ್ಕೊಂಡು ಹೋಗಿ ದುಶ್ಚಟ ಮಾಡ್ತಾರೆ. ಈ ದುಶ್ಚಟಗಳನ್ನು ಬೆಳೆಸಂತ ಅಲ್ಲಿ ಅಂತ ಒಂದು ಸದೃಢ ಭಾರತ ಆಗುವಂತ ಇದು ಮಾಡಬೇಕು. ಆದ ಕಾರಣ ನಾವೆಲ್ಲರೂ ಯಾರದಪ್ಪ ಅಂದ್ರೆ ವೇದ ಭಂಜಕರದೇವು, ವೇದ ವಿರೋಧಿಗಳದೇವು, ನಾವು ಮೂಲ ನಿವಾಸಿಗಳದೇವು. ಅದಕ್ಕೆ ನಾವು ಮೂಲ ನಿವಾಸಿಗಳೆಲ್ಲ ಒದ್ದಾಗಿದ್ರೆ ಈ ದೇಶದ ರಕ್ಷಣೆ, ಈ ದೇಶದ ಉಳಿತಾಯ ಸಾಧ್ಯ ಐತಿ. ಅಂಬೇಡ್ಕರ್ ಜಿ ಅವರು ಇಲ್ಲಿ ಭಾಳಷ್ಟು ಜನ ಅವ್ರ ಮಾತಾಜಿ का बात हम सब सुनना है, इसलिए मैं खत्म कर रहा हूँ. मेरा साथ सब हाथ जोड़ के अंबेडकर जी का एक स्लोगन बोलिए, सब हाथ जोड़िए. ओम श्री गुरु बसवलिंगाय नमः. ನಿರ್ಧಾರವಿದ್ದರೆ, ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸೇ ಬಿಡುವೆನೆಂಬ ಹಠವಿದ್ದರೆ, ಜಾತಿ ಮತ ಪಂಥಗಳಾಗಲಿ, ಮೇಲು ಕೀಳು ಎಂಬ ತಾರತಮ್ಯಗಳಾಗಲಿ, ಬಡತನ ಬವಣೆಗಳಾಗಲಿ,
ಯಾವುದೊಂದು ವ್ಯಕ್ತಿ ವಿಕಾಸಕ್ಕೆ ಅಡ್ಡಿಯಾಗಲಾರವು. ಅಂಬೇಡ್ಕರ್ ಜಿಯವರ ತತ್ವ ಜಗತ್ತಿನಲ್ಲಿ ಹಬ್ಬಲಿ, ಬಾಬಾ ಸಾಹೇಬರ ತತ್ವ ಜಗದಲ್ಲಿ ಹಬ್ಬಲಿ. ಜಾತಿಯ ಭೂತ ನಾಶವಾಗಲಿ, ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ. ಸಮತಾ ತತ್ವ ನಮ್ಮ ಉಸಿರಾಗಲಿ. ಮೂಢ ನಂಬಿಕೆಗಳು, ಮೂಢ ಆಚರಣೆಗಳು ಮುಳುಗಿ ಹೋಗಲಿ. ಸಕಲ ಜೀವಾವಳಿಗೆ ಲೇಸಾಗಲಿ. ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ. ಶರಣೋ ಶರಣಾರ್ಥಿ. ಸಂತೋಷ ಅಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ಕಡೆ, ಯಾವ ಸಮುದಾಯದಲ್ಲಿ ಮಹಿಳೆಯರು ಜಾಗೃತರಾಗಿರ್ತಾರೋ, ಸುಶಿಕ್ತರಾಗಿರ್ತಾರೋ, ಸದಾಚಾರ ನೀತಿವಂತರಾಗಿರ್ತಾರೋ, ಪ್ರಜ್ಞಾವಂತರಾಗಿರ್ತಾರೋ ಆ ಸಮಾಜವನ್ನು ನಾನು ಮುಂದುವರೆದ ಸಮಾಜ ಅಂತ ಭಾವಿಸ್ತೀನಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅದಕ್ಕೆ ನೀವು ಗಂಡು ಮಕ್ಕಳಕ್ಕಿಂತಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಿ ಅಂತಾರೆ ಅರಳಿ ಸಾಹೇಬ್ರೆ. ಬಾಬಾ ಸಾಹೇಬ್ರು ಬರೀತಾರೆ, ಅವ್ವ ಕೇಳ್ರಿ, ಗಂಡು ಮಕ್ಕಳಿಗೆ ಕೊಡ್ರಿ ಬ್ಯಾಡಲ್ಲ, ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡಿ. ಯಾಕಂದ್ರೆ ಅವ್ರನ್ನ ಸಾವಿರಾರು ವರ್ಷದಿಂದ ಗುಲಾಮರಾಗಿ ಪುರುಷ ವರ್ಗ ಬಳಸಿದೆ. ಆದ್ರೆ ಅಸ್ಪೃಶ್ಯ ಸಮಾಜದ ಹೆಣ್ಣು ಮಕ್ಕಳು ಅಂದ್ರೆ ಅವ್ರ ಕತೆ ಭಾಳ ದೊಡ್ಡ ದುರಂತ. ನಾನೆಲ್ಲ ಹೇಳ್ಕೊತ ಕೊಡಕ್ಕಾಗಲ್ಲವ. ಯಾಕೆ ಭಾಳ ಘೋರ ದುರಂತದೇರಿ ನೀವೆಲ್ಲ ಮೇಲೆ ಬಂದಿರಿ. ಈ ರೀತಿ ಒಳ್ಳೆ ಸೀರೆ ಉಟ್ಕೊಂಡು ಒಳ್ಳೆ ರೀತಿ ಆನಂದಿಂದ ನೀವೆಲ್ಲ ಭಾಳ ಶಾಂತಿಯಿಂದ ಕುಂತಿರಲ್ಲ. ಬಾಬಾ ಸಾಹೇಬ್ ಕೊಡುಗೆ ಅವ್ರ ಕೊಡುಗೆ ಹ್ಯಾಂಗಿತ್ತ. ನಾವು ಸಣ್ಣ ಘಟನೆ ಹೇಳ್ತೀನಿ ನಾವು ನಿಮಗೆ, ನಮ್ಮ ಕರ್ನಾಟಕದ ಹೇಳ್ತೀನಿ. ಈಗ ಇನ್ನೊಂದು ನಡೆದತ್ರಿ, ಮೊನ್ನೆ ಇತ್ತೀಚೆಗೆ ನಾವು ಶಂಕರಾಚಾರ್ಯ ಅಂತಂದ್ರು. ಯಾರು? ಅವಿಮುಕ್ತೇಶ್ವರ ಶಂಕರ್ ರಾಜಶೇಖರ ಪಾಟೀಲ್ ಸಾಹೇಬ್ರೆ ಅಧ್ಯಕ್ಷ ಇದ್ದೀರಿ. ಕೇಳಿ ಸ್ವಲ್ಪ, ನೀವು ಸರ್ಕಾರದಾಗ ಇದ್ದವರು, ನಿಮ್ಮದೇ ಸರ್ಕಾರ ಕರ್ನಾಟಕದೊಳಗಿದೆ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಅವ್ರು ಏನಂತಾರೆ ಗೊತ್ತಾ? ಯಾರು? ಶಂಕರಾಚಾರ್ಯ. ಈ ದೇಶದಾಗ ಯಾರು ಮನುಸ್ಮೃತಿ ಒಪ್ಪಲ್ಲ, ರಾಹುಲ್ ಗಾಂಧಿ ಒಪ್ಪಲ್ಲ. ರಾಹುಲ್ ಗಾಂಧಿಗೆ ನಾ ಹಿಂದೂ ಧರ್ಮದ ಹೊರಗೆ ಹಾಕೀನಿ ಅಂತ. ನೀವು ಯಾರಪ್ಪ ಹಾಕಕ್ಕ? ನೀವು ಮನುಸ್ಮೃತಿ ಒಪ್ಪವ್ರಿದ್ರೆ ನಿಮ್ಗೆ ಹಿಂದೂ ತೊಗೊಂಡು ಯಾರಿಗೆ ಬೇಕಾಗಿದ್ದು ಪುಣ್ಯಾತ್ಮ ಬೆಲ್ಲಾರ ಚಂದ್ರ ಹೇಳ್ತಾರೆ ಈ ಮಾತನ್ನು. ನಿಮ್ಮ ಹಿಂದೂ ತೊಗೊಂಡು ನಮ್ಗೇನು ಮಾಡೋದು? ಮನುಸ್ಮೃತಿ ತರಬೇಕು ಜಾರಿಲಿ ಅಂತಾರೆ ಶಂಕರಾಚಾರ್ಯರು. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ನಿನ್ನೆ ಮೊನ್ನೆ ನೋಡಿರಲ್ಲ ಏನು ನೋಡ್ದತ್ತವ? ಈಗ ಸತ್ಯ ಸುದ್ದಿ ಯಾವುದಿದೆ ಪ್ರೆಸೆಂಟ್, ಬಾಬಾ ಸಾಹೇಬ್ ಮೂರ್ತಿಯನ್ನು ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಸ್ಥಾಪನೆ ಮಾಡಬೇಕಾಗ್ಯದ. ಎಷ್ಟು ಕ್ರಾಂತಿ ನಡೆದಿದೆ ಅದು ಗೊತ್ತಾ? ಮನುವಾದಿಗಳು, ಜಾತಿವಾದಿಗಳು ಬಾಬಾ ಸಾಹೇಬ್ ಮೂರ್ತಿಯನ್ನು ಕೂಡ್ಕೊಳಿಸ್ತಾ ಇಲ್ಲ. ಅಲ್ಲಿ ಸಾವಿರ ಜನ ಬಂದಾರ, ಅವ್ರಿಗೆಲ್ಲ ಬಡಿಗೆ ತಗೊಂಡು ಹೊಡಿತಾ ಇದ್ದಾರೆ. ವಕೀಲರು ಹೊಂಟ್ರೆ ಯಾವ ಲಾ ಮಾಡ್ಯಾರ ಇವರೆಲ್ಲ? ವಕೀಲರು ಬಾಬಾ ಸಾಹೇಬ್ ಮೂರ್ತಿ ಕೂಡ್ಕೊಡಲ್ಲ ಅಂತಾರ. ಅಂತ ಪರಿಸ್ಥಿತಿ ಹೀಗಿದೆ. ಜಯಂತಿ ಮಾಡಿ ನಾವು ಏನು ಇವತ್ತು ಚಿಂತನೆ ಮಾಡಬೇಕಾಗಿದೆ ಅಂದರೆ, ಇವ್ರು ಎಷ್ಟೇ ಸ್ವತಂತ್ರ ಭಾರತ ನಮಗೆ ಬಂದರೂ ಕೂಡ, ಸರ್ವ ಸಮಾನತೆಯ ಸಂವಿಧಾನವು ಸಿಕ್ಕರು ಕೂಡ, ಬಾಬಾ ಸಾಹೇಬರು ಮಾನವ ಹಕ್ಕುಗಳ ಪ್ರತಿಪಾದಕರಾಗಿದ್ರು ಕೂಡ, ಇನ್ನೂ ಇಂಥ ಮನಸ್ಸು ಲಾ ಓದಿದವ್ರಿಗಿದೆ ಅಂತಂದ್ರೆ ಇವರು ಮನುಷ್ಯರಂತೀರಾ? ಅನ್ಬೇಕೇನ್ರ ಇಂಥವ್ರು ಮನುಷ್ಯರಂತ? ಪಾರ್ಲಿಮೆಂಟ್ ಬಂದು ಕುಂತಿದೆ, ಸುಪ್ರೀಂ ಕೋರ್ಟ್ ಮುಂದೆ ಬಾಬಾ ಸಾಹೇಬ್ ಮೂರ್ತಿ ಕೂಡಿಸ್ಯಾರ. ಗೌರವದಿಂದ ಭಾರತ ದೇಶ ನಮನ ಮಾಡ್ತದೆ. ಮಧ್ಯಪ್ರದೇಶದ ಬಗ್ಗೆ ನಾನು ಭಾಳ ಬೇಜಾರಾಗಿದೆ ಇತ್ತೀಚೆಗೆ. ಇಲ್ಲಿ ಮನುಷ್ಯರಿರಲ್ಲ ಏನು ಅಂತ ಆಗಿದೆ ಈಗ ನನಗೆ. ಅದಕ್ಕೋಸ್ಕರವಾಗಿ ಅಲ್ಲಿ ಮೂರ್ತಿ ಕೂಡ್ಕೊಡ್ತಾ ಇಲ್ಲ. ಬಾಬಾ ಸಾಹೇಬ್ ಬೇಡ, ನಮ್ಮ ಮನು ಬೇಕು ಅಂತ. ಮನುವಿನ ಕತೆ ಗೊತ್ತಾಯ್ತವ ನಿಮಗೆ? ಮನು ನೋಡ್ರಿ ಕೇಳ್ರಿ ಸ್ವಲ್ಪ. ಮನುವಿನ ಕತೆ ಹೇಳ್ತೀನಿ ಒಂದು ಎರಡು ಮಾತಿನ. ಮನುಸ್ಮೃತಿ ಏನು ಹೇಳ್ತದಂದ್ರೆ ಅದು ಬೇಕಂತ. ಈಗ ಮೇಲ್ಜಾತಿ ಜನ ಅಂದ್ರೆ ನಮ್ಮ ಕರ್ನಾಟಕದವರಲ್ಲ, ನಮ್ಮ ಕರ್ನಾಟಕ ಜನ ಬಸವಪರ ಶರಣಪರ ಇದ್ದಂಥ ಜನ. ಆದರೆ ನಾವು ಬಾಬಾ ಸಾಹೇಬ್ ತೆರೆ ಮೇಲೆ ಎತ್ಕೋತೀವಿ. ನಾವು ಬಸವ ಪರಂಪರೆ ಜನ, ನಾವು ಎತ್ಕೋತೀವಿ, ಗೌರವಿಸ್ತೀವಿ ಅವ್ರ ವಿಚಾರಗಳಿಗೆ. ಆ ಕಡೆ ಹಂಗಿಲ್ಲ. ರಾಮಕೃಷ್ಣ ಗೋವಿಂದ ಅನ್ನೋ ಜನ. ರಾಮಕೃಷ್ಣ ಅವರ ಜಾತಿವಾದಿಗಳು. ಯಾರು ಬೇಕಾದ್ರೆ ಕೇಳ್ಬೋದು ನನಗೆ. ನಿಮ್ಮ ಶಾಸ್ತ್ರ ವೇದ ಎಲ್ಲ ಓದೋನು ಇದ್ದೀನಿ ನಾನು. ಮನು ಏನು ಹೇಳ್ತದೆ ಅಂದರೆ, ಚಂಡಾಲರು ಅಂತಾರೆ ಕೆಲಸ ಮಾಡಿದವ್ರಿಗೆ. ಗೌಡ್ರೆ ಕೇಳಿ, ಚಂಡಾಲರು ಅಮರದಾಸರಾವ್, ಚಂಡಾಲರು ಊರ ಹೊರಗೆ ಮಾತ್ರ ವಾಸ ಮಾಡಬೇಕು. ಒಂದು, ಅವರು ದನ ಸಾಕಬಾರದು, ನಾಯಿಗಳು ಮಾತ್ರ ಸಾಕಕ್ಕೆ ಮನುಸ್ಮೃತಿ ಹೇಳ್ತದ್ವಿ. ಮುಟ್ಸಿರಿ ಶಂಕರಾಚಾರ್ಯಗ, ಅನುಷ್ಯಾಗ, ಮೋದಿಗೆ ಮುಟ್ಸಿರಿ ಸುದ್ದಿನ. ಕರೀ ನಾನು ಹೇಳ್ತೀನಿ. ನಾನು ಅವ್ರ ಶಾಸ್ತ್ರ ಮುಟ್ಟಿಸ್ಕೊಂಡು ಕೂಡ್ತೀನಿ ನಾನು. ಗೊತ್ತಾಯ್ತಾ? ಇವರು ದನಗಳು ಸಾಕಬಾರ್ದು, ಎಮ್ಮೆ ಸಾಕಬಾರ್ದು, ಆಕಳು ಸಾಕಬಾರ್ದು. ಏನು ಮಾಡಬೇಕು? ನಾಯಿ ಮಾತ್ರ ಸಾಕಕ್ಕೆ ದೇವರು. ನಾವು 8-10 ನಾಯಿ. ನಾವು ಸಣ್ಣವಿದ್ದಾಗ ದಲಿತರ ಮನೆ ಮುಂದೆ 8-10-20 ನಾಯಿ ಇರ್ತಿದ್ರಿ. ಯಾಕೆ ನಾಯಿ ಇರ್ತಾವಂತ ನಾನು ಈಗ ಗೊತ್ತಾಗೈತೆ ಅವ್ರಿಗೆ. ಅದು ಕತೆ ಕೇಳ್ರಿ ಅರಳಿ ಸಾಹೇಬ್ರೆ.
ನಾಯಿ ಸಾಕಬೇಕು. ಇನ್ನೊಂದು, ಅವ್ರು ಯಾವ ಕಾರಣಕ್ಕೂ ಭದ್ರವಾದ ಮನೆ ಕಟ್ಟಬಾರ್ದು ಏನ್ರಿ ಮನು ಹೇಳದ್ರಿ ಇದು. ಮತ್ತು ಯಾವ ಕಾರಣ ಅವ್ರು ಸ್ವಂತ ಖರೀದಿ ಮಾಡಿ ಬಟ್ಟೆ ಉಟ್ಕೊಳ್ಬಾರ್ದು. ಸತ್ತ ಹೆಣದ ಬಟ್ಟೆ ಹಾಕ್ತಾರಲ್ಲ ಅದು ಮಾತ್ರ ಉಟ್ಕೊಳ್ಬೇಕು ಇವ್ರು ಅಂತಾರೆ. ಗೌಡ್ರೆ ಕೇಳಿ, ದಬ್ಬಳಿಕೆ ಎಷ್ಟಿದೆ ಜಾತಿವಾದಿಗಳಿಂದ ಈ ಜನರ ಮೇಲೆ ಎಂಬುದು ನಾನು ಭಾಳ ನೋವಿನ ಹೇಳ್ತೀನಿ ನಾನು. ಶಕ್ತೇನಾಪಿ ಶೂದ್ರೋ ನ ಕಾರ್ಯೋ ಧನ ಸಂಚಯ ಯಾರಂತಾರೆ? ಮನು ಹೇಳ್ತಾನ ಶ್ಲೋಕದಾಗ, ಶಕ್ತೇನಾಪೇ ಶೂದ್ರೋ ನ ಕಾರ್ಯೋ ಧನ ಸಂಚಯ, ಶೂದ್ರೇಣ ಧನಮಾದಾಯ ಪ್ರಮಾಣನೇ ಬಾಧ್ಯತೆ. ಶಕ್ತಿ ಇದ್ರು, ಗಳಿಸೋ ಶಕ್ತಿ ಇದ್ರು ಕೂಡ ಕೆಲ ಸಮಾಜ ಜನ ಅವರು ಧನ ಗಳಿಸಬಾರ್ದು, ಅವ್ರಿಗೆ ಹಕ್ಕಿಲ್ಲ ಅಂತಂದ್ರು. ಎಂಥ ದುರಂತ್ರಿ ಇದು. ಶಕ್ತಿ ಇದ್ರು ಗಳಿಸಬಾರ್ದು ಅಂತ್ರಿ. मनन सेठ साहब क्या है, ताकत है कभी संपादन नहीं करना, ಸಂಪತ್ತಿ नहीं ಸಂಪಾದನೆ नहीं करना, ಗಳಿಕೆ ಮಾಡಬಾರ್ದು. ಇನ್ನೊಂದು ಹೇಳ್ತದೆ ಏನಂತ, ಯಾವ ದಲಿತರ ಹೆಣ್ಣು, ಈಗ ದಲಿತರು ಅಂತೀವಿ ನಾವು, ಆಗ ಚಂಡಾಗ ಅಂತ ಕರೆದಾರ ಅವ್ರಿಗೆ, ಚಂಡಾಗಳು ದಸ್ಯುಗಳು ಅಂತ ಕೀಳು ಭಾಷೆಯಿಂದ ಕರೆದಾರ. ಈ ಕೆಲವು ಹೊಲೆಯರು ಮಾದಿಗರು ಅದು ಇದನ್ನು ಕರೀತಾರೆ. ಯಾವ ಹೊಲೆ ಹುಟ್ಟಲ್ಲ, ಯಾವ ಮಾದಗ ಹುಟ್ಟಲ್ಲ, ಯಾವ ಬ್ರಾಹ್ಮಣ ಹುಟ್ಟಲ್ರಿ. ಭಾರತ ದೇಶದ ಅಪ್ಪ ಬಸವಣ್ಣ ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಮನುಷ್ಯರಾಗಿ ಮಾತ್ರ ಹುಟ್ಟೇವೆ ಹೊರತು ಯಾವ ದೇಶ ಹುಟ್ಟಲ್ಲ. ಬೇರು ಕೀಳು ಜಾತಿ ಹೇಳ್ತಕ್ಕಂಥವ್ರೆಲ್ಲ ಅವರು ಮನೋರೋಗಿಗಳು. ನಮ್ಮ ಹಾಡಿದ್ರೆ ಭಾಳ ಚಂದ ಅಲ್ರಿ, ನಮ್ಗೆ ಭಾಳ ಚಂದ. ಮನೋರೋಗ ಇದು, ಇದಕ್ಕೆ ಮನೋರೋಗ. ಯಾವುದು ಮನೋರೋಗ? ಮನುಷ್ಯರಲ್ಲಿ ಭೇದ ಮಾಡುವಂಥದ್ದು ಮನೋರೋಗ ಅಂತ. ಅದು ಬಾಬಾ ಒಂದು ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ಸ್ವಾರ್ಥದ ರುಚಿಗಾಗಿ ಮನುಷ್ಯರನ್ನ ವಿಂಗಡಿಸುವುದು. ಕೇಳಿ ಶಬ್ದ ಆಗಿದೆ, ಬಾಬಾ ಸಾಹೇಬ್ ಮಾತು ನಾನು ಹೇಳೋದು. ಸ್ವಾರ್ಥದ ರುಚಿಗಾಗಿ ಮನುಷ್ಯರನ್ನ ವಿಂಗಡಿಸುವುದು ಮಾನವತೆಯ ಕೊಲೆಗೆ ನಿಂತ ರಾಕ್ಷಸತನವೇ ಸರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ರಾಕ್ಷಸತನ ಅಂತ. ಅದಕ್ಕಾಗಿ ಮನುನ ಕತೆ ಹೀಗದ. ಅವ ಎಂದು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಲ್ಲ. ಹೆಣ್ಮಕ್ಳು ಒಳ್ಳೆ ಬಟ್ಟೆ ಉಟ್ಕೊಳ್ಬಾರ್ದು, ಪುರುಷರ ಸಮಾನ ಇರಬಾರ್ದು, ಆಸ್ತಿ ಹಕ್ಕು ಇರಬಾರ್ದು, ವಿದ್ಯೆದ ಹಕ್ಕು ಅವ್ರಿಗಿಲ್ಲ. ವಿದ್ಯೆಯನ್ನು ವಂಚಿತ ಮಾಡಿದ್ರು, ಜ್ಞಾನದಿಂದ ವಂಚಿತ ಮಾಡಿದ್ರು, ಅಧ್ಯಾತ್ಮದಿಂದ ವಂಚಿತ ಮಾಡಿದ್ರು, ಹಕ್ಕೆಲ್ಲ ಕಸ್ಕೊಂಡ್ರು, ಭೂಮಿ ನಂದು ಅನ್ನಬಾರ್ದು. ಏನ್ರಿ ಮನು? ಇದು ಭಾರತಕ್ಕೆ ಬೇಕಂತ್ರಿ. ಈಗಿನ ಆಳವ್ರಿಗೆ ಇವತ್ತು ಭಾರತಕ್ಕೆ ಬೇಕು. ಗೌಡ್ರೆ ಒಪ್ತೀರಿ ನೀವು? ಕರ್ಕೊಂಬರಿ ಅಮಿಷಕ್ಕೆ ನಾನು ಹತ್ತಿರ ಬಂದು ನೋಡೋಣ ಎಂತ ಭಾರತ ಕಟ್ಕೊಂಡು ನೀವು ನೋಡ್ತೀನಿ ನಾನು. ಏನು ಭಾರತ ಕಟ್ತೀರಿ ನೀವು? ನೀವು ದೇಶಭಕ್ತರ, ದೇಶದ್ರೋಹಿಗಳ? ನೀವು ಜಾತಿ ಆಧಾರದಿಂದ ಮನುಸ್ಮೃತಿ ತರಬೇಕಂದವರು ಅಥವಾ ದೀನ ದಲಿತರು ಇವತ್ತು ಎಷ್ಟು ವಿದ್ಯಾವಂತರಾದ್ರೂ ಕೂಡ ವ್ಯವಸ್ಥಿತವಾಗಿ ಅವ್ರಿಗೆ ತುಳಿತಾರೆ. ಅವ್ರು ಒಳ್ಳೆ ಪೋಸ್ಟ್ ಕೊಡಲ್ಲ. ನನ್ನಲ್ಲಿ ಅನೇಕರು ಇಂಜಿನಿಯರ್ಸ್ ಅವರು ನಮ್ಮ ಭಕ್ತರದ, ಅವ್ರು ಯಾವ್ದಾದ್ರು ಒಳ್ಳೆ ಪೋಸ್ಟ್ ಕೊಡಿದ್ರು ಒಳ್ಳೆ ಜಾಗದಾಗ ಹಾಕಲ್ಲ, ಹಳ್ಳಿ ಪಳ್ಳಿ ಎಲ್ಲ ದೂರ ಹಾಕ್ತಾರೆ. ಏನ್ರಿ ಜಾಬ್ ಕೊಡಲ್ಲ, ಜಾಬ್ ಕೊಡಲ್ಲ. ಒಂದು ವೇಳೆ ದಲಿತರು ಲೆಫ್ಟ್ ರೈಟ್ ಏನಾರು ಕೊಡ್ಬೇಕಂತ ಬಂತು ಅಂದ್ರೆ ಬ್ಯಾರೆ ಇರುತ್ತಂದ್ರೆ ಈಗ ಮತ್ತೆ ಮೂರನೇದವ್ರಿಗೆ ದಲಿತರು ಇವರು ಅಂತ ಎಲ್ಲ ಅವರೇ ಎಮ್ ಎಲ್ ಎ ಆಗಬೇಕು. ಅವ್ರ ತಾಲೂಕು ಏನು ಕತೆ ಇದೆ ಗೊತ್ತಾ? ಅವ್ರದಕ್ಕೆ ಎಮ್ ಎಲ್ ಎ ಇಲ್ಲ ಅಂತೀನಿ ನಾನು. ಹೇಳಿದೆ ಒಂದು ಹೋಗಿ, ಅವ್ರದಕ್ಕೆ ಎಮ್ ಎಲ್ ಎ ಇಲ್ಲ, 20 ವರ್ಷದಿಂದ ಎಮ್ ಎಲ್ ಎ ಇಲ್ಲ. ಗೊತ್ತಾಯ್ತಾ? ಯಾಕಿಲ್ಲ ಅಂದ್ರೆ ಯಾವ ದಲಿತರು ಒಂದು ಮನೆ ಕಟ್ಕೊಟ್ಟಿಲ್ಲ. ಪರಿಸ್ಥಿತಿ ಹೀಗಿದೆ. ಬಾಂಡ್ರಿ ನಾನು ಮುಂಚೆ ಸ್ವಾಮೀಜಿ ಕೇವನಾಗಿ ಬುಲತ್ತೆ ಜಿ ಮೈ ಕ್ಯಾ ಗಲ್ತಿ ಕೆ ಜಿ ಅಂತ ಕೇಳ್ತಾರಂತ ಮಂದಿಗೆ. ನನಗೆ ನಮ್ಮ ಸ್ವಾಮಿ ಯಾಕೆ ಕರೆಯಲ್ರು ಅಂತ. ಅದಕ್ಕೆ ಮನುವಾದಿಗಳ ಸರ್ಕಾರ, ಮನುವಾದಿಗಳ ಮನೋಭಾವದವರು ದೀನ ದಲಿತರು ಮ್ಯಾಲ ಬರುವುದನ್ನು ಸಹಿಸಲ್ಲ, ಒಳ್ಳೆಯ ಮನೆ ಕಟ್ಟಿದ್ರೆ ಸಹಿಸಲ್ಲ. ಅದಕ್ಕೆ ಬಾಬಾ ಸಾಹೇಬರು ಏನು ಮಾಡಿದ್ರು? ಭಾರತ ದೇಶದ ಯಾರ ಮೇಲಿಲ್ಲ ಕೀಳಿಲ್ಲ, ಪ್ರತಿಯೊಬ್ಬರು ಕಾನೂನಿನ ಮುಂದ ಸಂವಿಧಾನ ಮುಂದ ಸಮಾನರು ಅಂತ ಘೋಷಣೆ ಮಾಡಿದ್ರು. ಎಂತ ಮಾತು ಕೇಳ್ಬೇಕಂತೀವಿ. ಇವರು ಇಂಥವ್ರು ಇಂಥ ಜಾತಿಯವರು, ಇಂಥ ಜಾತಿಯವರು. ಪುಣ್ಯಾತ್ಮ ಎಮೆಕರು ನೋಡ್ಕೊಳ್ಳಿ, ಎಮೆಕರು ಅಂತ ಗೊತ್ತಾಗ್ತದೆ. ಎಮೆಕರು ಜಾತಿ ಇದು. ಆಕಳ ಕರು ನೋಡಿದ್ರೆ ಆಕಳ ಕರು ಜಾತಿ ಅಂತ ಗೊತ್ತಾಗ್ತದೆ. ಕುರಿ ಆಡು ನೋಡಿದ್ರೆ ಕುರಿಯದೇ ಇದು ಆಕಳದಂತ ಗೊತ್ತಾಗ್ತದೆ. ಯಾಕ್ರಿ? ನಿಮ್ಗೆ ಜಾತಿನೇ ಇತ್ತು ಅಂದ್ರೆ ಆಯಾ ಪ್ರಾಣಿ ಜಾತಿ ಅದಾವ ಗೊತ್ತಾಗ್ತದಪ್ಪ. ನೀವು ಹೊಲೆರು, ಮಾದರು, ಕುರುಬರು, ಕುಂಬರು, ಕಬ್ರಿಗೆ ಹೆಂಗೆ ಗುರ್ತಿಡ್ತೀರಿ? ನೀವು ಹೆಂಗೆ ಗುರ್ತಿಡ್ತೀರಿ ಅಂತ ಬಸವಣ್ಣವ್ರು ಕೇಳ್ತಾರೆ. ಕುಲಜನ ಎಂಬುದಕ್ಕೆ ಹೌದು ದೃಷ್ಟ ಏನು ಸಾಧ್ಯ ಇದೆ ಹೇಳ್ರು ಅಂತಾರೆ ಬಸವಣ್ಣ. ಕುಲದಲ್ಲಿ ಹುಟ್ಟಿ, ಮರಿಯಲ್ಲಿ ಹುಟ್ಟಿ, ಕುಲವನ್ನು ಅರಸಿದೆ ಎಲ್ಲೋ ಮಾತಂಗೆ ಮಗನೇನು ಸತ್ತದನ್ನು ಎಳೆಯುವ ಅದೇ ತಣ್ಣದ ಹೊಲೆಯ. ಏನ್ರಿ ಬಸವಣ್ಣವ್ರು ಹೇಳೋದು? ಸತ್ತದ ಎಳೆ ಹೆಂಗೆ ಹೊಲೆ ಆಯ್ತಾನೋ ಮಗನೇ? ನೀವು ಮಂದಿ ಜೀವ ತಿಂತೀರಿ, ರಕ್ತ ಹೀರ್ತೀರಿ, ನೀವು ನಿಜವಾದ ಹೊಲೆಯರು, ನೀವು ನಿಜ ಹಿಂಸಕ. ಇದು ನಾವು ಸರಿಯಾಗಿ ಅರ್ಥ ಮಾಡ್ತೇವೆ. ಬಾಬಾ ಸಾಹೇಬ್ರ ಜಯಂತಿಯ ನಿಮಿತ್ತ ಇವತ್ತು ನೀವು ಏನಾಗಬೇಕು, ನಿಮ್ಮ ಮ್ಯಾಲ ಸಂವಿಧಾನ ಸಿಕ್ಕಿದ ಹಿಗ್ಗು ಪಡ್ತೀವಿ ಅಷ್ಟೇ. ನಿಜವಾದ ಸಂವಿಧಾನದ ಆಶಯಗಳು ಈಡೇರಿಲ್ಲ, ಈಡೇರ್ತಾನೂ ಇಲ್ಲ. ಅದು ವ್ಯವಸ್ಥಿತ ವ್ಯವಸ್ಥೆ ಇದೆ. ಎಲ್ಲ ನಮ್ಮ ಮೋದಿ ಸಾಹೇಬರು ಬಂದ ನಂತರ ಖಾಸೀಕರಣ ಮಾಡ್ಯಾರ. ಗೊತ್ತದ ನಿಮ್ಗೆ ಗೊತ್ತಿಲ್ಲ. ರಿಸರ್ವೇಷನ್ ಮುಗಿಬೇಕಾಯ್ತು ಅಂದ್ರೆ ಬಾಬಾ ಸಾಹೇಬ್ರು ಯಾಕೆ ರಿಸರ್ವೇಷನ್ ಕೊಟ್ಟರು? ಪೂನಾ ಫ್ಯಾಕ್ಟರಿ ದೊಡ್ಡ ಕತೆ ಅದು.
ಪೂನಾ ಫ್ಯಾಕ್ಟ್ರಿದ ಗಾಂಧಿ ಉಪವಾಸ ಕುಂತಾಗ ಅಲ್ಲಿ ಏನೇ ದೊಡ್ಡ ಕಥೆ ಆಯ್ತು ಗೊತ್ತದ ನಿಮಗೆಲ್ಲ. ರಿಸರ್ವೇಷನ್ ಕೊಡ್ಸೋಕೆ ಎಷ್ಟು ಕಷ್ಟಪಟ್ಟರು. ಇವ್ರಿಗೆ ಯಾವ ಮಗುನು MLA ಕೂಡ ರಾಜಶೇಖರ ಪಾಟೀಲ್ ಇಲ್ಲಿ ಅದ ನಮ್ಮ ಗೌಡ್ರು, ನಮ್ಮ ಭಕ್ತರು ಅವರು. ಯಾಕೆ ಅವ್ರಿಗೆ ಗಡ್ಜಿಗೊಂಬಂತೀನಿ, ಈ ಜಿಲ್ಲಾದ ನಾಯಕರಂತ ಅವ್ರು ಕಳಿಸಿ ವೇದಿಕೆ ಕೊಡ್ತೀವಿ. ಗೌಡ್ರೆ, ನಿಮ್ಮ ಎದುರು ಅರಳಿ ನಿಂದಿಸಿ ಗೆಲ್ಲಿಸ್ತಾರೆ ನಿಮ್ಮ ಮಂದಿ. ಹೇಳಿ, ಪುಣ್ಯದ ಅವ್ರು ನಿಲ್ಲಿಸಿ ಗೆಲ್ಲಿಸ್ತಾರ? ಖರ್ಗೆ ಸಾಬ್ ನಿಂತರು ಗೆಲ್ಲಲ್ಲ, ನಿಮ್ಮ ಗುರುಗಳು ಹೇಳೋರು. ಇಲ್ಲ ಕೆಲಸ ಕೊಡಲ್ಲ. ಜಾತಿ ವ್ಯವಸ್ಥೆ ಆಗಿದೆ, ಖರೆಯದು ಸುಳ್ಳೋದ್ರೆ ಅದಕ್ಕೆ ಬಾಬಾ ಸಾಹೇಬ್ ಮಜಬೂತ್ ಗೂಟ ಬಡ್ದು ರಿಸರ್ವೇಷನ್ ಕೊಡ್ಲೇಬೇಕು ಅಂತ ಹಾಕಿದ್ರು. ಇವ್ರು ಬರ್ಕೊಡೋದು ಈ ಜನರಿಗೆ. ಇಂಥ ಕತಿ ಇರೋದು. ಅದಕ್ಕೆ ರಿಸರ್ವೇಷನ್ ಖತಮ್ ಮಾಡಿ ಒಬ್ಬ ಅಂತಂದ್ರಿ, ಮೊನ್ನೆ ನೋಡಿದೆ ಯೂಟ್ಯೂಬ್ದಾಗ. ರಿಸರ್ವೇಷನ್ 75 ಸಾಲ ಹೋಗಿ ಖತಮ್ ಕರ್ನ. ಎಲ್ಲೋ ಪುಣ್ಯಾತ್ಮ ನಿನ್ನ ಸರಿ ಈ ಭೂಮಿ ಬಂದದ, ಅವರೊಟ್ಟು ಭೂಮಿ ನಿಮಗಿದೆಯಾ? ಅವ್ರೊಟ್ಟು ಸಿನಿಮಾ ಥಿಯೇಟ್ರ್ಗಳು ಅಡ್ತಿ ವ್ಯಾಪಾರ ಬೆಳ್ಳಿ ಮಂಗ ತಗೊಂಡು ಮಾತ್ರ ಅದಾವೇನ್ರಿ? ಅವ್ರಂಗ ಪ್ರಧಾನಮಂತ್ರಿ ಆಗಿದ್ರ, ಮುಖ್ಯಮಂತ್ರಿ ಆಗಿದ್ರ? ಒಬ್ಬ ಕುರಿ ಕಾಯುವಂತ ಕುರುಬ ಮುಖ್ಯಮಂತ್ರಿ ಆದ್ರೆ ಎಷ್ಟು ಗಲಾಟೆ ಮಾಡ್ತಾರೆ ಇವರೆಲ್ಲ. ಒಬ್ಬನೇ ಭಾದ್ರ ಭಾರತ ದೇಶದ ಪೂರ್ವ ಸಿದ್ದರಾಮಯ್ಯ. ಯಾಕಂತ ಹೇಳ್ತೀನಿ, ಇವರು ಸರ್ಕಾರಗಳ 3-4 ಜನ ಮಿನಿಸ್ಟರ್ ಕೊಟ್ಟಾರ ಬಲಗೈದವ್ರಿ. ಯಾರ ಕೊಟ್ರೇನ್ರಿ? ಹಿಂದಿನ ಸರ್ಕಾರದ ಒಬ್ಬನೇ ಮಾಡಿದ್ರು, MLA ಮಾಡಿದ್ರಿ ಗೌಡ್ರೆ ಮಾಡ್ಯಾರೇನು? ಕೇಳ್ರಿ, ಮಾಡ್ಯಾರೇನು? ಯಾಕೆ ಮಾಡಿಲ್ಲ ಅಂತ ನಾನು ಕೇಳ್ತೀನಿ. ಅದಕ್ಕೋಸ್ಕರವಾಗಿ ಬಾಬಾ ಸಾಹೇಬದ ಕೊಡುಗೆಯನ್ನು ವ್ಯವಸ್ಥೆಗೆ ನಾಶ ಮಾಡ್ಬೇಕಂತಾರೆ. ನಿಮ್ಗೆ ಒಂದೇ ನಾ ಕೇಳ್ತೀವಿ ನಾವು, ಎಲ್ಲ ತಾಯಿಗಳು, ಎಲ್ಲ ತಂದೆಗಳು, ದಲಿತರು, ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಓದಿಸ್ರಿ. ಯಾವ ಮೋದಿಗಂದಲ್ಲ ಯಾವನಿಗಂದಲ್ಲ, ನಮ್ಮ ಬಸವಣ್ಣ ಭಕ್ತ, ನಾ ಅಂಬೇಡ್ಕರ್ವಾದಿ, ಗೊತ್ತಾಯ್ತಾ? ಇದ್ದಂಗೆ ಹೇಳ್ತೀನಿ. ಯಾಕಂದ್ರೆ ನಾವು ಅವ್ರಿಗೆ ಕೊಡಬಾರ್ದಂತೆ ಕೊಡ್ಲತ್ತಿಲ್ಲ. ಇವನು ಯಾಕೆ ರೆಕ್ ಮಾಡಿ ತಗೊಂಡು ಹೊಂಟ್ರು ಅಂತ ಲಿಂಗಾಯತ ಮಂದಿಗೆ ಲಿಂಗಾಯತ ಲೀಡರ್ ಹೇಳ್ತಾನ್ರಿ. ಪರಿಸ್ಥಿತಿ ಹೀಗಿದೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಸಮಾನತಾ ಬಯಸುವಂಥವ್ರು ಮ್ಯಾಲೆ ಬರಬಾರ್ದು ಅನ್ನುವಂಥ ವ್ಯವಸ್ಥಿತಿ ಗಲ್ಲಿಯಿಂದ ದಿಲ್ಲಿವರೆಗೂ ಇದೆ. ಅದಕ್ಕೆ ನೀವು ಸಂಘಟಿತರಾಗಬೇಕು. ನೀವು 10 ಸಂಘಟನೆ ಕಳ್ಕೊಂಡು ಒಡಕಾದ್ರೆ ನೀವು ಎಂದು ಮ್ಯಾಲೆ ಬರಲ್ಲ. ಸರಿಯಾಗಿ ಹೇಳ್ತೀನಿ ನಾನು ನಿಮಗೆ. ಮೊದಲು ಒಂದಾಗ್ರಿ ಲೆಫ್ಟ್ ರೈಟು ಭೇದ ತರಬೇಡ. ಸೂರ್ಯವಂಶಿ ಅವರು ಅದಾರ, ನರಸಿಂಹ ಸೂರ್ಯವಂಶಿ ಪಾಪ ಎಷ್ಟು 15 ವರ್ಷ 20 ವರ್ಷ ನೀವು MP ಇದ್ದಿತ್ತು ನೋಡಿ. 24 ವರ್ಷದವರೆಗೆ MP ಆಗಿರೋದಂಥವ್ರು ನಮ್ಮ ಸೂರ್ಯವಂಶಿ ಅವರು. ಯಾವ ವಿವಾದ ಸಿಕ್ಕಿದವ್ರು ಪಾಪ ಸಿಕ್ಕಾಕೊಂಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ನೀವು ಲೆಫ್ಟು ರೈಟ್ ಭೇದ ಮಾಡಕ್ಕೆ ಹೋಗಿಸ್ಬಾರ್ದು. ನಿಮ್ಮ ಮಂದಿಗೆ ಜಾಗೃತಿ ಮಾಡ್ರಿ. ಎಲ್ಲರೂ ಅಂಬೇಡ್ಕರ್ ವಾದಿ ಆಗ್ರಿ, ಮೊದಲಾಗ್ರಿ. ಊರೆಷ್ಟೋ ಕೇರಿ ಎಷ್ಟು ಆಗ್ತದೆ ಎರಡು ಕೂಡಿ ಏನ್ರಿ? ಅವಾಗ ನೀವು ಪವರ್ದ ಬರ್ತೀರಿ. ನೀವು ಅವ್ರ ಕಾಲ, ನೀವು ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಎಂದೂ ಆಗಲ್ಲ. ಅದಕ್ಕೋಸ್ಕರವಾಗಿ ಮೊದಲು ಅಂಬೇಡ್ಕರ್ ವಾದಿಗಳು ಒಂದಾಗಲಿ, ಆಮೇಲೆ ಉಳಿದವರೆಲ್ಲ ಒಂದಾಗಲಿ ಅಂತ ವ್ಯವಸ್ಥಿತಿ ನಡೆದದಲ್ಲ. ಇದು ಯಾವ ಕಾರಣಕ್ಕೂ ಬರಬಾರ್ದು. ಮನು ನಮ್ಮಂಥ ಮನುಷ್ಯನೇ ಅಲ್ಲ. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ, ನಮ್ಮ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನ ಆಶೆಗೆ ಅವರು ಸಮಾನತರಲಕ್ಕಾಗಿ 1000 ಜೋಗಳು ಕೊಟ್ಟಾರೆ ಶರಣರು. 1000 ಮೇಲೆ ಹೆಣಗಳು ಹೋಗ್ಯ ನಮ್ಮ ಶರಣರದು. ನಾನು ಹುಚ್ಚಿಲ್ಲ ಬಸವಣ್ಣಿಗೆ ಒಪ್ಕೊಳ್ಳೋಕೆ. ಬಸವಣ್ಣ ಬ್ರಾಹ್ಮಣರು ಹುಟ್ಟರು ಕೂಡ ದಲಿತರು ಚಪ್ಪರಿ ತಗೊಂಡು ತೆಲೆ ಮೇಲೆ ಇಟ್ಕೊಂಡು ಮಹಾಪುರುಷ ಬಸವಣ್ಣ ಭಾರತ ದೇಶದೊಳಗೆ. ಇವ್ರು ನಾನು ತೆಲೆ ಮೇಲೆ ಇರಬೇಕು. ಅವ್ರು ಬಾಯಿ ಎತ್ತಂಬದ ಮೆರಿತೀನಿ, ಎಲೆ ಊಳಿನ ನಾನು ಎಕ್ತೀನಿ. ದಲಿತರು ಎಂಥ ಮಾತ್ರಿ ಅದು. ಬೀಳುಡಿಗೆ ಹೊದಿತೀನಿ, ಪಾದರಕ್ಷೆ ಕಾಯ್ದು ಬದುಕ್ತೀನಿ ಅಂತ ಇವ್ರಿಗೆ ಎತ್ತು ಹಿಡಿದ್ರು. ದೇವರೇ ಶಿವ ಅದನಂತ ಎಲ್ಲೋ ಶಿವ ನಿನಕ್ಕಿಂತ ದೊಡ್ಡ ನಮ್ಮ ಆದರ ಚೆನ್ನೈ ಅಂತಾರೋ ಬಸವಣ್ಣವ್ರು. ಎಂಥ ಮಾತ್ರಿ. ಅದಕ್ಕೋಸ್ಕರವಾಗಿ ನಾ ಹೆಚ್ಚು ಮಾತಾಡ್ದಾನೆ. ಮಹಾತಾಯಿಯವರು ಬಂದಾರ. ಒಂದೇ ಮಾತು, ಬಾಬಾ ಸಾಹೇಬ್ ಜಯಂತಿಯ ನಿಮಿತ್ತ ಏನು ಇಲ್ಲಿ ಎಲ್ಲರೂ ಒಂದು ಸಂದೇಶ ಹೇಳ್ಬೇಕು. ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿ ಪಕ್ಷಕ್ಕಲ್ಲ, ಅವ್ರು ಎಲ್ಲ ಸಮುದಾಯದವರು ಮ್ಯಾಲೆ ಬರಬೇಕು. ಭಾರತ ದೇಶ ಭದ್ರ ಆಗ್ಬೇಕಂಬುದು ಅವ್ರದ್ದಿತ್ತು. ಕೆಲವರು ತಿಳ್ಕೊತಾರೆ, ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಸೀಮಿತ ಅಂತ. ಹಾಗಿಲ್ಲ. ಬಾಬಾ ಸಾಹೇಬ್ ಪರಿನಿರ್ಮಾಣ ಆದಾಗ ಟೈಮ್ಸ್ ಆಫ್ ಇಂಡಿಯಾ ಅಂತ ತಿಳ್ಕೊಂಡು ಒಂದು ಪತ್ರಿಕೆ ಅಮೇರಿಕಾದಲ್ಲಿ ಹೊಡ್ತದೆ. ಆ ಅಮೇರಿಕಾ ಪತ್ರಿಕೆ ಗೌಡ್ರೆ ಕೇಳ್ರಿ, ಅಮೇರಿಕ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಬರೀತದೆ, ಬಾಬಾ ಸಾಹೇಬರು ಕೇವಲ ಅಸ್ಪೃಶ್ಯ ಜನಾಂಗದ ಉದ್ಧಾರಕ್ಕೆ ದುಡಿದಾರ ಅಂತ ಹೇಳಿ ತಪ್ಪು ಕಲ್ಪನೆ ಇದೆ ಭಾರತ ದೇಶದೊಳಗ. ಅದಕ್ಕಿಂತ ಇಡೀ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಭದ್ರ ಆಗಿರಬೇಕಂದ್ರೆ ಅವ್ರ ದೃಷ್ಟಿ ಇತ್ತು ಅಂತ ಬರೀತಾರೆ. ಏನಿತ್ತು ಅವ್ರ ದೃಷ್ಟಿ? ಭಾರತ ದೇಶ ಭದ್ರ ಆಗಿರ್ಬೇಕು ಅನ್ನೋದಿರ್ತದೆ. ಅದಕ್ಕೋಸ್ಕರವಾಗಿ ಇದು ಬಾಬಾ ಸಾಹೇಬರ ತತ್ವವನ್ನು ಎಲ್ಲರೂ ಪಾಲನೆ ಮಾಡಬೇಕು. ಇವತ್ತು ವಿಶೇಷವಾಗಿ ನಮ್ಮ ಪುಂಡಿಕರಾವ್ ಅವರಿಗೆ ನೀವು ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ. ಸೂಕ್ತವಾದ ವ್ಯಕ್ತಿಯವರು. ಬಾಬಾ ಸಾಹೇಬರ ಹೆಸರಿನ ಪ್ರಸಿದ್ಧಿಯನ್ನು ಅವರಿಗೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸ್ವಚ್ಛತೆಗೊಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕೆ ಪುಂಡಿಕರಾವ್ MLC ಆಗಿದ್ದರು, ಶಿಕ್ಷಣ ಸಂಸ್ಥೆಗಳು ತೆರೆದರು. ಯಾಕೆ ಅವರು ಸನ್ಮಾನದಿಂದ ಅವರಿಗೆ ಮಾತು ಹೇಳಬೇಕು. ನಾನು
ಆದ್ರೆ ಅವ್ರು ಎಲ್ಲಿ ವಾದ ವಿವಾದ ಬಂದಿಲ್ಲ, ಯಾರಿಗೂ ವಿರೋಧ ಹಾಕೊಂಡಿಲ್ಲ. ಯಾಕ್ರಿ ಗೌಡ್ರೆ, ಅವ್ರು ಎಂದರೆ ಜಗಳ ಜೂಟಿಗೆ ಬಂದಾರ, ವಾದ ವಿವಾದಕ್ಕೆ ಬಂದಾರ, ಏನು ಬಂದಿಲ್ಲ. ಎಲ್ಲರ ಜೊತೆ ಪ್ರೀತಿಯಿಂದ ಓಡಾಡೋದಂಥವ್ರು ಸೂಕ್ತ ಚರಿತ್ರೆವಂತರು ಯಾರು ಅಂದ್ರೆ ನಮ್ಮ ಕೆ ಪುಂಡಿಕರಾವ್ ಅದಾರ. ಜೊತೆಲೆ MLC ಹಾಕುವಂತ ಕೂಡ ಮುಗಿದ್ರು ಕೂಡ ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆ ರೀತಿ ಅನೇಕ ಸಾವಿರ ಜನ ಶಿಕ್ಷಣ ಕೊಡ್ತಾರೆ. ನಮ್ಮ ತಾಲೂಕು ಅವ್ರ ತಾಲೂಕು ನಮ್ದು ಒಂದೇ, ನಾವು ಹುಟ್ಟಿನೂರು ಸಮೀಪದವ್ರು ಇದ್ದೀವಿ. ಅದಕ್ಕಾಗಿ ಅವ್ರದ್ದು ಒಂದು ಜಯಂತಿ ಮಾಡ್ತಾ ಇದ್ದೀರ, ಒಂದು ಸನ್ಮಾನ ಮಾಡ್ತಾ ಇದ್ದೀರಿ. ಅವ್ರಿಗೆ ನಾನು ಕೂಡ ಸನ್ಮಾನ ಮಾಡಿದ್ದೀನಿ ವೇದಿಕೆ ಮೇಲೆ, ನಮ್ಮ ಪರವಾಗಿ, ನಮ್ಮ ಸಂಸ್ಥಾ ಪರವಾಗಿ. ಜೊತೆಗೆ ನಮ್ಮ ತಾಯಿಯವರು ಬಂದಾರೆ, ಆಮೇಲೆ ನಮ್ಮ ರಮ್ಮ ತಾಯಿಯವರು ಅವ್ರು ಬಂದು ನಿಮಗೆಲ್ಲ ಸ್ಫೂರ್ತಿ. ಅವ್ರು ಬಂದರಂತೆ ಬಹುಶಃ ಹೆಣ್ಮಕ್ಳು ಭಾಳ ಬಂದಿರಿ ಅಂತ ನಾನು ಅಂತ ಇದ್ದೀನಿ. ಹೌದಲ್ಲ? 100% ನೋಡಿ ನಮ್ಮ ಅಂಬಾಸರು ಹೇಳತ್ತಾರೆ, ಇಲ್ಲಪ್ಪ 100% ಅಂತಾರ. ಹಾಗೆ ಅವ್ರು ಬಂದಾಗ ಬರಲಿ, ಬಾಬಾ ಸಾಹೇಬ್ ವಿಚಾರ ಎಲ್ಲಿತ್ತು ಅಲ್ಲಿ ಹೆಣ್ಮಕ್ಳ ಸಂಖ್ಯೆ ಹೆಚ್ಚು ಬರ್ಬೇಕ್ರವ. ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಗುಲಾಮಗಿರಿ ಬಿಡಿಸಿದವ್ರು ಯಾರು? ಶಂಕರಾಚಾರ್ಯರ ಯಾವುದಿದು ಶೃಂಗೇರಿ ಮಠ ಅಂತಿದೆ ಕರ್ನಾಟಕದೊಳಗೆ, ದೊಡ್ಡ ಶ್ರೀಮಂತ ಮಠ, ಬ್ರಾಹ್ಮಣ ಶೈವ ಮಠ. ಆ ಮಠದಲ್ಲಿ 1900 ಗೌಡ್ರು ಕೇಳ್ತಾರಲ್ಲ ಈ ಕಡೆ, ನನ್ನ ಭಾಷಣ ಕೇಳ್ಬೇಕು ನೀವು. 1710ರಲ್ಲಿ 17, ಯಾಕಂದ್ರೆ ಅವರೇ ನಮ್ಮ ರಕ್ಷಕರಿ. ಅವ್ರು ಮನಸ್ಸು ಮಾಡಿದ್ರೆ ನೀವು ಮೇಲೆ ಬರ್ತೀರಿ, ಬರಲ್ಲ. ಅರ್ಥ ಆಯ್ತಾ? ಅವ್ರು ಹಿಂಗದಾರ. ಯಾಕಂದ್ರೆ ಗೌಡ್ರು ಅಂದ್ರೆ ನೀವು ಮೇಲೆ ಎತ್ತರ ಬರ್ತಾರೆ, ಈ ಸಾಗಡೆ ಎಲ್ಲಿ ಬರ್ತಾರೆ, ಅಲ್ಲಿ ಮೇಲೆ ಚೂಟಿ ಹಾಕ್ತೀರಿ. ಹಿಂಗ ಆಗಬಾರ್ದು. ಅರಳಿ ಅಂತ ಒಳ್ಳೆಯದು ಪಾಪ. ಜನರಲ್ ಇದ್ದಾಗ ವೈಸ್ ಪ್ರೆಸಿಡೆಂಟ್ ಝಡ್ಪಿ ಮಾಡಿದ್ವಿ ಗೌಡ್ರೆ. ಯಾಕೆ ನಿಮ್ಗೆ ಯಾಕೆ ಹೇಳ್ತೀನಿ ನಾನು? ಗೌಡ್ರಿಗೆ ಯಾಕೆ ಹೇಳಿ, ಗೌಡ್ರ ಬಲ್ಲಿ ಗೌಡ್ರಿಗೆ ಯಾಕೆ ಹೇಳ್ತೀನಿ ನಾನು? ನಿಮ್ಮ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಪ್ರಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಬೆಲ್ದಾಳ್ ಶರಣರು ಮಾತಾಡೋದಕ್ಕಿಂತ ಪೈಲೆ ನಾವೇನಾರ ಮಾತಾಡಿದ್ರೆ ಅವ್ರು ಸ್ವಲ್ಪ ಬಿಡ್ತಾರೆ. ನಾವು ಮಾತಾಡಕ್ಕೆ ಎಲ್ಲ ಪೂರ ತೆಳಗಿನ ಹಿಡ್ಕೊಂಡು ಪೂರ ಅವರೇ ಹೇಳ್ಬಿಡ್ತಾರೆ, ಮುಗೀತು. ಬೆಲ್ದಾಳ್ ಶರಣರು ಬಹಳ ವಿಸ್ತಾರವಾಗಿ ಇವತ್ತು ನಡೀತಕ್ಕಂಥದ್ದು ಏನಿದೆ ಎಂಬುದು ಕಾಲಮಾನ ಬಗ್ಗೆ ಕೂಡ ಬಹಳ ವಿಸ್ತಾರವಾಗಿ ಅವ್ರು ಯಾವುದೂ ಕೂಡ ನೋಡಂಗಿಲ್ಲ. ತೆಳಗ ಮ್ಯಾಗ ಹಿಂದ ಮುಂದೆ ಏನಿದೆ ದಿಟ್ಟ ನೇರವಾಗಿ ಹೇಳ್ತಕ್ಕಂಥವ್ರು ಬೆಲ್ದಾಳ್ ಶರಣರು ಬಹಳ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದಂತ ಕೊಡುಗೆ ಇದೆ. ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಅವ್ರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ನಮ್ಮ ದೇಶ ಇಷ್ಟೊಂದು ಜನಸಂಖ್ಯೆ ಆದ್ರೂ ಕೂಡ ಬಹಳ ಸುಂದರವಾಗಿ ಇದು ನಡೀತಕ್ಕಂಥದ್ದಿದೆ. ಇದಕ್ಕೆ ಯಾರು ಕಾರಣಭೂತರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಬಹಳ ಸಂತೋಷದಿಂದ ಹೇಳ್ಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಇವತ್ತ ಅವರು ಓದುವ ಸಮಯದಲ್ಲಿ ಎಷ್ಟು ಕಷ್ಟದ ದಿನಗಳಿದ್ವು. ಇವತ್ತ ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಅನೇಕ ಯೋಜನೆಗಳು ಇವತ್ತು ನಮ್ಮ ಪೀಳಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಿದೆ. ಇವತ್ತು ನಾವು ನೋಡಿದ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಓದುವ ಸಮಯದಲ್ಲಿ ಬೀದಿ ದೀಪ ಮಧ್ಯದಲ್ಲಿ ಕೂತಿ ಅವ್ರು ಓದ್ತಕ್ಕಂಥ ಸಮಯ ಇತ್ತು. ಇವತ್ತು ಅವೆಲ್ಲ ತಾಯಂದ್ರಿ, ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಮಕ್ಕಳಿಗೆ ಓದ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಇವತ್ತ ಗುರುಗಳು ಹೇಳಿದ್ರು ಒಂದು ಮಾತು, ಒಳ್ಳೆ ಶಿಕ್ಷಣ ಕೊಡಿ. जो बाबा साहब जी जो बोले, शिक्षण और संगठन और होराट, ये तीनों बहुत प्रमुख है. ये आप लोगों को सभी को मालूम है. आज जो गुरुजी ने जो बताए, जो पिछले वर्ग ಹಿಂದೂ ಮೇಲ್ವರ್ಗ, ತೆಳವರ್ಗ, ಕೆಳವರ್ಗ, ಬಸವಣ್ಣನವರು ಬಹಳ ಇದು ಹೇಳಿದ್ದಾರೆ. ನಮ್ಮ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣ ಹೇಳಿದ್ದಾರೆ, ಯಾವುದೇ ಜಾತಿ ಇಲ್ಲ, ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಎರಡೇ ಜಾತಿ. ಇವತ್ತು ನಮಗೆ ಅನುಗುಣವಾಗಿ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ರೀತಿ ವ್ಯಕ್ತಿಸಬೇಕು, ಬೇರೆ ಬೇರೆ ಇದರಲ್ಲಿ ನಾವೆಲ್ಲ ರೀತಿ ಮಾಡ್ತಕ್ಕಂಥ ಇದೆ. ನಾನು ಬೆಲ್ದಾಳ್ ಶರಣರಲ್ಲಿ ಹೇಳಕ್ ಒಂದು ವಿನಂತಿ ಮಾಡ್ತೀನಿ. ಅಪ್ಪಾಜಿ ನೀವೆಲ್ಲ ಹೇಳಿದ್ರಿ, ಆ ಸಮಯ 20 ವರ್ಷ, 30 ವರ್ಷ, 15 ವರ್ಷ, 20 ವರ್ಷ ತೆಳಗಿತ್ತು ಅಂತ ನನಗೆ ಅನಿಸ್ತದೆ. ಈಗೆಲ್ಲ ನಾವು ನೋಡಿದಾಗ ಸರಿ ಸಮಾನತೆಗಾಗಿ ಇವತ್ತು ಬಹಳಷ್ಟು ದಲಿತರಲ್ಲಿ ಕೂಡ ತಾವು ನೋಡ್ಬೋದು, ಎಷ್ಟು ಮಂದಿ ಡಾಕ್ಟರ್ಸ್ ಆಗಿದಾರ, ಎಷ್ಟು ಮಂದಿ ಇಂಜಿನಿಯರ್ಸ್ ಆಗಿದಾರ, ಎಷ್ಟು ಮಂದಿ ವಿದ್ಯಾವಂತರಾಗಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದೆ. ತಾವು ಹೇಳ್ತಕ್ಕಂಥ ನಾವು ನೋಡಿದ್ವಿ, ನಮಗೂ 60 ವರ್ಷ ಆಗಿದೆ.
ಆ ಸಮಯ 20 ವರ್ಷ 30 ವರ್ಷ ಹಿಂದ್ಗಡೆ ಕತೆ. ಬಟ್ ಇವತ್ತಿನ ದಿವಸದಲ್ಲಿ ಕಾಂಪಿಟೇಟಿವ್ ಯುಗ ಇದ್ರೂ ಕೂಡ ಇವತ್ತು ಅನೇಕ ಜನ ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ. ಇವತ್ತು ಅನೇಕ ಇದರಲ್ಲಿ ಕೂಡ ಇವತ್ತು ಸಮಾಜ ಬೆಳೀತಕ್ಕಂಥದ್ದಿದೆ. ಇವತ್ತು ಏನು ಸಮಾಜದಲ್ಲಿ ಆಗಿದೆ, ಹಿಂದೆ ಏರೋಪೇರೋ ತಾರತಮ್ಯಗಳು ಇವತ್ತು ಸುಧಾರಣೆ ಆಗ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಬಹಳ ತಾವು ವಿಸ್ತಾರವಾಗಿ ಹೇಳಿದೆ. ಇವತ್ತಿರ್ತಕ್ಕಂಥ ನಮ್ಮ ದೇಶದ ಗೃಹ ಮಂತ್ರಿಗಳು ಪಾರ್ಲಿಮೆಂಟ್ದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಕೂಡ ಹೇಳಿದ್ರು. ಯಾಕಂದ್ರೆ ಅದು ನೀವು ಆಡಿದ ಮಾತು ನಾನು ಆಡದ ಅಂದ್ರೆ ಅದು ರಾಜಕೀಯ ಐತೆ. अगर तुम बात करे सो अगर मैं बोला तो उसको पॉलिटिक्स बोलते हैं. क्या बार बार अंबेडकर 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 बोलते तुम बोलकर अमित शाह जी ने राज्यसभा में बोले. अगर वो बात मैं बोला तो मीडिया वाले बोलते कि राजशेखर पटेल कांग्रेस है, वो बीजेपी है, इसलिए बोले. वो बेलदार सिंधिया और अपने गुरुजी बोले तो वो बात चले जाता. लेकिन करेक्ट है, वो क्या बोल रहे किस लिए बोल रहे मालूम नहीं. आज बाबा साहब का योगदान क्या है, खाली हमारे देश ने पूरा विश्व यहाँ पर उनका योगदान के लिए बहुत हर्ष है. लेकिन कुछ लोग कभी बोलते हम संविधान बदलते, कभी बोलते हम संविधान बदलने की वजह से तो हम आए पावर में. ये मुझे पता नहीं है, वही लोग बोलते हैं. इन्होंने ಬೇರೆ ಯಾರು ಮಾತಾಡಂಗಿಲ್ಲ. ಒಂದ್ಸಲ ಹೇಳ್ತಾರ, ಒಬ್ಬರು ಲೋಕಸಭಾ ಸದಸ್ಯರು ನಮ್ಮ ಕರ್ನಾಟಕದವ್ರು ಹೇಳ್ತಾರ, ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವಿಲ್ಲಿ ಬಂದಿದ್ದೀವಿ, ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದಿದೆ ಅಂತ ಒಂದ್ ಕಡೆ ಹೇಳ್ತಾರೆ. ಇಲ್ಲಿ ಗೃಹ ಮಂತ್ರಿಗಳು ಈ ರೀತಿ ಹೇಳ್ತಾರ. ಇವತ್ತು ನಾವು ವಿಚಾರ ಮಾಡಿ ಯಾವ ರೀತಿ ನಡೀತಾ ಇದೆ ಅಂತ. ಅದಕ್ಕೆ ನಾವೆಲ್ಲರೂ ಕೂಡ ಏನೋ ಹೇಳಿದ್ರು ರೈಟು ಲೆಫ್ಟು ಕೆಲವೊಂದು ಇದೆ, ಅದರಲ್ಲಿ ನಾವು ಸುಧಾರಣೆಗಳು ಆಗಬೇಕಾಗಿದೆ. ಎಲ್ಲರೂ ಕೂಡ ಒಂದು ಮಾಡಿದಾಗ ಮಾತ್ರ, ಧ್ವನಿ ಎತ್ತಿದಾಗ ಮಾತ್ರ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಕ್ಕಂಥದ್ದು ಆಗ್ತದೆ. ಇವತ್ತು ನೀವು ಗಟ್ಟಿಯಾಗಿದ್ರೆ ಮಾತ್ರ ಎಲ್ಲರೂ ಕೇಳ್ತಾರೋ. ಹೇಳಿದ್ರು ರಾಜಶೇಖರ್ ಪಾಟೀಲ್ ಅಂದ್ರೆ ಅರಳಿ ನಿಂತರು ಗೆಲ್ತೇನೆ ಅಂತೇಳಿ. ನೀವೆಲ್ಲ ಸಂಘಟಿತರಾಗಿ ಇದ್ರೆ ಅದನ್ನು ಕೂಡ ಪಾಸಿಬಿಲಿಟಿ ಇದೆ, ಇಲ್ಲ ಅಂತಿಲ್ಲ. ಯಾವಾಗ ನೀವು ಸಂಘಟಿತರು ಆಗ್ಲಿಲ್ಲ, ಯಾವಾಗ ನಿಮ್ ಸಂಘಟನೆ ಆಗ್ಲಿಲ್ಲ, ಅದು ಕಷ್ಟ ಆಗತ್ತೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಒಂದು ತಕ್ಷಣ ಬಂದ ನಮ್ಮವರೇ ರೈಟು ಲೆಫ್ಟು ಇದು ಅದು ಮಾಡೋದು ಕೂಡ ಸಾಕಷ್ಟು ಇದು ಆಗ್ತಾ ಇದೆ. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಷ್ಟಪಟ್ಟು ಇವತ್ತು ನೀವು ತಾಯಂದ್ರೆ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ. ಯಾಕಂದ್ರೆ ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳು ಇವತ್ತೇನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಹೋರಾಟ, ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಈ 6 ಜಿಲ್ಲೆಗಳಲ್ಲಿ 7 ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೊಂತಾ ಇದೀವಿ. ಇವತ್ತು ಅದರ ಯೋಜನೆಗಳು ಇವತ್ತು 1000ರಿಂದ 1100 ಪ್ರತಿ ವರ್ಷ ಮೆಡಿಕಲ್ ಸೀಟು ಈ ಭಾಗದಲ್ಲಿ ಸಿಗ್ತಾ ಇದೆ. ಇದು ಸಹಜವಲ್ಲ. ಇವತ್ತು ಹಿಂದೆ ಯಾರಾದ್ರೂ ಹೇಳ್ತಾ ಇದ್ರು ಗುರುಗಳು, MLA ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಶ್ರೀಮಂತರ ಮಕ್ಕಳು, ಅವ್ರಿಗೆ ಮಾತ್ರ ಮೆಡಿಕಲ್ ಸೀಟು ಸಿಗ್ತಾ ಇತ್ತು. ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇವತ್ತೊಬ್ಬ ಕೂಲಿ ಕಾರ್ಮಿಕರ ಮಗನು ಕೂಡ CET ತೆಗೆದ್ರೆ ಅವ್ರಿಗೆ ಕೂಡ ಮೆಡಿಕಲ್ ಸೀಟ್ ಸಿಗ್ತದ, ಡೆಂಟಲ್ ಸೀಟ್ ಸಿಗ್ತದ, ಬೇರೆ ಬೇರೆ ಇದ್ರಲ್ಲಿ ಸಿಗ್ತಾ ಇದೆ. ಇವತ್ತು ನೋಡಿ ಎಷ್ಟೊಂದು ಜನ ಇವತ್ತು ಮೈನಾರಿಟಿಯಲ್ಲಿ ಕೂಡ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆಗ್ತಾ ಇದಾರ. ಇವತ್ತೆಲ್ಲ ತಾವು ನೋಡಿದ್ರು. ಇವತ್ತು ವಿಶೇಷವಾಗಿ ನಮ್ಮ ತಾಯಿಯವರು ಏನು ಬಂದಿದ್ದಾರೆ, आज हम लोगों को बहुत ही संतोष हो गया. आपकी वजह से सभी महिला लोग यहाँ पर मौजूद है और आप आने से जो बाबा साहब 134 का अंबेडकर जयंती हमने यहाँ पर मना रहे हैं, इस कार्यक्रम की आपका उपस्थिति है. और मेरे तरफ से मैं भी हुमनाबाद से 4 बार विधायक रहे हूँ, 1 बार मंत्री भी था, अभी मेरे भाई 2 विधायक है. मैं क्या बोलना चाहता हूँ, सब आप यहाँ पर आने से मेरे को भी बहुत खुश हो गया. मैं मेरे तरफ से भी आपको मैं अभिनंदन करता हूँ, मैं स्वागत करता हूँ. पूरे बीदर जिले के तरफ से आपको मैं स्वागत करता हूँ. ಇವತ್ತು ವಿಶೇಷವಾಗಿ ನಮ್ಮ ಕೆ ಪುಂಡ್ಲಿಕರವ್ರ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ, ಹಿರಿಯರು, ಅದರ ಜೊತೆಯಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯ, ಬಹಳ ಸರಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಇವತ್ತು ನಾವು ಅವರು ಔರಾದ್ದಲ್ಲಿ ಇದ್ರೂ ಕೂಡ ನಾವು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜೊತೆ, ಬರೇ ದಲಿತರ ಜೊತೆಲಿ ಅಂತಲ್ಲ, ಎಲ್ಲ ಜಾತಿ ಮುಖಂಡರ ಜೊತೆಯಲ್ಲಿ ಭಾಳ ಒಳ್ಳೆ ಸಂಬಂಧ ಇಟ್ಟಿರ್ತಕ್ಕಂಥವ್ರು. ಇವತ್ತು ಅವರಿಗೆ ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅವಾರ್ಡ್ ಏನು ಸಿಕ್ಕಿದೆ, ಇವತ್ತು ನಾವು ನಿಜವಾಗ್ಲೂ ನಾವೆಲ್ಲರೂ ಕೂಡ ನಾನು ಅವ್ರಿಗೆ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಬ್ಬರಿಗೆ ಕೆ ಪುಳ್ಳಿಕರವ್ರಿಗೆ ಮಾತ್ರ ಸಿಕ್ಕಿದೆ. ಇವತ್ತು ಅವೆಲ್ಲ ನೋಡ್ರಿ, ಪುಳ್ಳಿಕರವ್ರು ವಿಧಾನ ಪರಿಷತ್ ಸದಸ್ಯರಿದ್ರು, ಇವತ್ತು ಮಾಜಿ ಆದರೂ ಕೂಡ ಯಾವಾಗಲೂ ಕೂಡ ನಮ್ಮ
ಗುರು ಹೇಳಿದಾಗ ಅವ್ರು ಯಾವುದೋ ಕಾಂಟ್ರವರ್ಸಿ ಅವರು ಇಲ್ಲ, ಎಲ್ಲರೂ ಜೊತೆ ತಗೊಂಡು ಹೋಗ್ತಕ್ಕಂಥವ್ರು. ನಕ್ಕೊಂಡೆ ಯಾರ ಏನ್ರ ಅಂದ್ರೂ ಕೂಡ ಆಯ್ತಪ್ಪ ಅವ್ರ ಅಂತರ ಹೋಗ್ಲಿ ಅಂತ ಹೇಳಿ ಅವ್ರು ತೆಳಗ್ ಮುಂದೆ ಮುಡ್ಕೊಂಡು ನಡೆಯೋರು. ಅಂತ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಬಹಳ ಸರಳ ಸಜ್ಜನಿಕೆ ಇರ್ತಕ್ಕಂಥ ವ್ಯಕ್ತಿತ್ವದವ್ರು. ಇವತ್ತ ಅವ್ರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ನಾವೆಲ್ಲರೂ ಕೂಡಿ ನಾವು ಮಾಡಿದ್ದೀವಿ. ಇವತ್ತು ಇನ್ನು ನಾವು ವೇದಿಕೆ ಮ್ಯಾಗ ನಮ್ಮ ದತ್ತಾತ್ರೇಯ ಮೂಲ್ಗಿ ಅವರು ಇವತ್ತ ನಮ್ಮ ಮಾಧ್ಯಮ ಸ್ನೇಹಿತರಿಬ್ಬರಿಗೊಬ್ರಿಗೆ ಪ್ರಜಾವಾಣಿ ಮತ್ತು ಕನ್ನಡಪ್ರಭ ಅವ್ರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರಿಗೆ ಕೂಡ ನನ್ನ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ನಾನು ಕೋರ್ತೀನಿ. ನಾನು ವಿಶೇಷವಾಗಿ ಯಾಕಂದ್ರೆ ಇನ್ನು ತಾಯಿ ಮಾತಾಡಬೇಕು, ಇನ್ನು ಬೇರೆ ಬೇರೆ ಜನ ಮಾತಾಡಬೇಕಾಗಿತ್ತು, ಅನಿವಾರ್ಯ ಸಮಯ ಬಹಳ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಬಹಳ ವಿಳಂಬ ಆಗಿದೆ. ಅದ್ರ ಸಲುವಾಗಿ ತಾವು ಯಾರು ಕೂಡ ಎದ್ದು ಹೋಗ್ಬೇಡಿ, ಪೂರಾ ಕಾರ್ಯಕ್ರಮ ಮುಗಿಲಿ. ಪುಳ್ಳಿಕರವ್ರಿಗೆ ನಾವು ಸನ್ಮಾನ ಮಾಡಬೇಕು, ಆಮ್ಯಾಗ ತಾಯಿಯವ್ರ ಭಾಷಣ ಕೇಳಬೇಕು. ಅಲ್ಲಿಂದ ಇಲ್ಲಿ ಬಂದಿರೋ उन्होंने वहां से यहाँ तक आए आपके लिए, आप उनका पूरा भाषण आप सुनिए, जो वहां से वो बोलेंगे और हम उनका हमारा जीवन में हम आदर्श कुछ उन्होंने बोले सो हमारे जीवन में कर लेना है. तो इसलिए मुझे यहाँ पर बुलाकर और ಇವತ್ತು ರಂಗಮಂದಿರ ಬೀದರ್ನಲ್ಲಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 134ನೇ ಜನ್ಮಾಚರಣೆಯ ಅಂಗವಾಗಿ ಏನು ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಪುಂಡ್ಲಿಕರ್ ಅವರಿಗೆ ಇದೇ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆ ಗೌರವಿಸಿದ ಹಿನ್ನೆಲೆಯಲ್ಲಿ ಒಂದು ಈ ಜಯಂತಿಯ ಪ್ರಯುಕ್ತ ಅವರನ್ನು ಸನ್ಮಾನ ಮಾಡಬೇಕು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಪತ್ರಕರ್ತರಿಗೆ ರಾಜ್ಯ ಮಟ್ಟದ ಅವಾರ್ಡ್ ಸಿಕ್ಕಿದೆ. ಒಬ್ಬರು ಪ್ರಜಾವಾಣಿಯ ಜಿಲ್ಲಾ ವರದಿಗಾರರಾದಂಥ ಆತ್ಮೀಯರಾದಂಥ ಶಶಿಕಾಂತ್ ಶಂಬಳಿ ಅವರಿಗೆ, ಆಮೇಲೆ ಇನ್ನೊಂದು ಕನ್ನಡಪ್ರಭದ ವರದಿಗಾರರಾದಂಥ ಹಾಜಿ ಪಾಷಾ ಅವರಿಗೆ ಸಿಕ್ಕಿತ್ತು. ಅವ್ರಿಗೆ ಸನ್ಮಾನ ಮಾಡಬೇಕಂತಂದು ನಾವು ಇವತ್ತು ಸನ್ಮಾನ ಹಮ್ಮಿಕೊಂಡಿದ್ದೀವಿ. ಆ ಸನ್ಮಾನದ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರ ಮೊಮ್ಮಗಳು ರಮಾತಾಯಿಯವರು ಬಂದಿದ್ದರು. ಅದು ಯಶಸ್ವಿ ಆಗಿದೆ. ತುಂಬ ಜನ ಆ ಕಡೆ ಈ ಕಡೆ ಬಂದರು. ಎಲ್ಲ ಈಗ ನೋಡ್ತಾ ಇದ್ದೀರಿ ನೀವೆಲ್ಲ, ತಾಯಿಯವರಿಗೆ ಸನ್ಮಾನ ಯಾವುದೇ ರೀತಿ ಆಗ್ತದೆ. ಆಮೇಲೆ ನಮ್ಮ ಪುಂಡ್ಲಿಕರ ಸಾಹೇಬರಿಗೂ ಕೂಡ ಅದೇ ರೀತಿ ಮೆಚ್ಚುಗೆ ವ್ಯಕ್ತಪಡಿಸಿ ಅವ್ರು ಸನ್ಮಾನ ಮಾಡಿದರು. ಬಹಳ ತಮ್ಮೆಲ್ಲ ಸಹಕಾರದಿಂದ, ಜನರ ಸಹಕಾರ ಹಾಗೂ ತಮ್ಮ ಮಾಧ್ಯಮದ ಸಹಕಾರದಿಂದ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಒಳ್ಳೆಯ ಫಂಕ್ಷನ್ ಯಶಸ್ವಿಯಾಗಿದೆ. ಅದಕ್ಕೆ ನಾನು ತುಂಬ ಸಂತೋಷ ಆಗಿದೆ. ಅದನ್ನ ಎಲ್ಲ ಈ ಬಂದು ಪಾಲ್ಗೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಅಣ್ಣ ತಮ್ಮರಿಗೂ, ನನ್ನ ಎಲ್ಲ ಸೋದರರಿಗೂ, ನನ್ನ ಜೊತೆಗೆ ದುಡುವಂಥ ಎಲ್ಲ ಮನ್ನಾನ್ ಶೇಟ್ ಆಗಲಿ, ವಿದ್ಯಾಸಾಗರ್ ಶಿಂದೆ ಆಗಲಿ, ಗೆಳೆಯರ ಎಲ್ಲ ಗೆಳೆಯರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೆ ನಿಮ್ಮ ಮೂಲಕ ಇಷ್ಟೇ ಹೇಳ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಸೋದರತ್ವ ಭಾವನೆಯಿಂದ ಹೋಗಬೇಕು. ಆ ಭಾವನೆ ಒಂದು ಇಟ್ಕೊಂಡೇ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಎಲ್ಲರೂ ನಮ್ಮ ಸಹಕಾರ ಮಾಡಿದ್ರು, ಒಳ್ಳೆ ರೀತಿಯಿಂದ ಬಂದು ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೆ ತಮ್ಮ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದ. ಪೂರ್ವ ನಿಯೋಜಿತ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು 134ನೇ ಜಯಂತಿ ಮಾಡಬೇಕಂತ ಪೂರ್ವಭಾವಿ ಅದು ಪ್ರಸ್ತಾಪ ಆಗಿತ್ತು. ಅದು ನಂತರ ನನಗೆ ಇದು ಒಂದು ಪ್ರಶಸ್ತಿ ಸಿಕ್ಕ ತಕ್ಷಣ ಮಾಡಬೇಕಂತಿತ್ತು. ಅವ್ರದ್ದು ಮನಸ್ಸು ಸ್ವಯಂ ಇದು ಏನಂತೀರ ಮನಸ್ಸದವ್ರು ಎಲ್ಲ ಒಂದು ಮಾಡಬೇಕಂತ ಒಂದು ನಿರ್ಧಾರ ಮಾಡಿದರು. ಮತ್ತು ಅಷ್ಟರೊಳಗೆ ನನಗೊಂದು ಪ್ರಶಸ್ತಿ ಸಿಕ್ಕಿತು. ಸ್ವಲ್ಪ ಅವ್ರಿಗೆ ಇದು ವಿಚಾರ ಮಾಡೋದಕ್ಕೆ ಈ ಜಯಂತಿ ಉತ್ಸವದಲ್ಲಿ ಮತ್ತು ಪುಂಡ್ಲಿಕರವ್ರಿಗೆ ಯಾಕೆ ನಾವು ಸನ್ಮಾನಿಸಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಅವ್ರು ನನಗೆ ಕೇಳಿದರು. ಸೊ ನಾನು ಅದಕ್ಕೆ ಒಪ್ಕೊಂತೀನಿ. ಆ ಒಪ್ಪಿನ ಪ್ರಕಾರ ಇವತ್ತು ನಾವು ಏನು ಜನ ನೋಡ್ತೇವೆ, ನಾವು ಇವತ್ತು ಭಾಷಣ ತಮ್ಮ ತಾಯಿದು ಕೇಳಿದಿರಿ. ಇದು ಭಾಳ ದೊಡ್ಡ ಸಂದೇಶ ಅವರು ನಾವು ಈ ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕಷ್ಟೇ ಅಲ್ಲ, ದೇಶದ ಕೆಳ ಜನರಿಗೆ ಮತ್ತು
ಮೇಲು ವರ್ಗದವರಿಗೆ ಭಾಳ ದೊಡ್ಡ ಸಂದೇಶ ಅವರು ಇವತ್ತು ಅವ್ರ ಮನೆತನದಿಂದ ಕೊಟ್ಟಿದ್ದಾರೆ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ನಾವು ಏನು ನಡೀತಾ ಇದ್ದೇವೆ ಆ ಸರಿಯಾಗಿ ದಾರಿ ನಡೆದರೆ ನಾವು ಈ ದೇಶ ಆಳಬಹುದು ಅಂತಕ್ಕಂಥ ಒಂದು ರೀತಿಯಲ್ಲಿ ತಂದ ಒಂದು ಭಾವನೆ ಇವತ್ತು ದೇಶದ ಮುಂದೆ ಇಕ್ಕಿದ್ದಾರೆ. ಇದು ಭಾಳ ದೊಡ್ಡ ಸಂದೇಶ ನಮಗೆ ಸಿಗಲಾಕ ಈ ವೇದಿಕೆಯ ಕಾರಣ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ವೇದಿಕೆ ಜನರಿಗೆ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅವ್ರ ಮುಖ್ಯಸ್ಥರು ಅರಳಿಯವರಿದ್ದಾರೆ. ಸೊ ಅವರಿಗೆ ನಾನು ಇಷ್ಟು ದೊಡ್ಡ ಮನಸ್ಸಿನಿಲ್ಲದು ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಭಾಳ ಸಂತೋಷದಿಂದ ಈ ಸನ್ಮಾನವನ್ನು ನಾನು ಸ್ವೀಕರಿಸಿ ಮಾಡಿದ್ದೀನಿ.